ಹಲೋ ನಮಸ್ಕಾರ. ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಇತ್ತೀಚಿನ ದಿನಗಳಂತೂ ಪ್ರೇಕ್ಷಕ ಮಹಾಪ್ರಭುಗಳನ್ನ ಥಿಯೇಟರ್ ಕರ್ಕೊಂಡ್ಬರೋದೇ ಒಂದು ರೀತಿ ಸಾಹಸ ಆಗ್ಬಿಟ್ಟಿದೆ. ಅರೆ ಏನ್ರಿ, ಅದೇ ರೀತಿ ಲವ್ ಸ್ಟೋರಿ ತೋರಿಸ್ತೀರಿ, ಥ್ರಿಲ್ಲರ್ ಏನಾದರೂ ಇಲ್ವಾ ಮೂವಿನಲ್ಲಿ ಅಂತ ಕೇಳ್ತಾರೆ. ಸೊ ಇಂಥ ಪ್ರೇಕ್ಷಕ ಮಹಾಪ್ರಭುಗಳಿಗಾಗಿಯೇ ಇದೇ ತಿಂಗಳ 13ನೇ ತಾರೀಕು ಶುಭ ಶುಕ್ರವಾರ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಸ್ಪೆಷಾಲಿಟಿ ಏನು, ಈ ಬಗ್ಗೆ ಮಾತನಾಡೋದಕ್ಕೆ ಚಿತ್ರದ ನಾಯಕ ದಿಗಂತೂರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ದಿಗಂತೂರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್ ಆಗಿದೆ. ಸೊ ಚಾಕ್ಲೇಟ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ರಿ. ಸ್ಯಾಂಡಲ್ವುಡ್ ನಲ್ಲಂತೂ ಮನಸಾರಿ ನಿಮ್ಮನ್ನ ಮೆಚ್ಚಿಕೊಂಡಿದ್ರು. ಸೊ ದಿಗಂತವ್ನ ಒಂದು ಡಿಫ್ರೆಂಟ್ ಝೋನಲ್ಲಿ ನೋಡೋದಕ್ಕೆ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಅದೇ ಒಂದ್ ಸ್ವಲ್ಪ ಆತಂಕ, ಭಯ. ಅದೇ ನೀವು ಹೇಳಿದಾಗೆ ಇವಾಗ ಥಿಯೇಟ್ರಿಗೆ ಜನ ಬರೋದೇ ಕಮ್ಮಿ ಆಗ್ಬಿಟ್ಟಿದೆ. ಅದು ಏನು ಅಂತಾನೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಆಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಮ್ಮ ಯಾರ್ಯಾರು ಟೀಮ್ ಅವ್ರು ಯಾರ್ಯಾರು ನೋಡಿದಾರಲ್ಲ ಅವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಅಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಒಂದಷ್ಟು ಜನಕ್ಕೆ ತೋರಿಸಿದೀವಿ. ಅಂದ್ರೆ ಈ ವೆಲ್ ವಿಷರ್ಸ್ ಅಂತ ಇರ್ತಾರಲ್ಲ ಅವರಿಗೆಲ್ಲ ತೋರಿಸಿದೀವಿ. ಅವರಿಗೆಲ್ಲ ಇಷ್ಟ ಆಗಿದೆ. ಸೊ ಟ್ರೈಲರ್ ನೋಡಿದಂಥವ್ರು ಹೇಳ್ತಿದ್ದಾರೆ ಏನೋ ಒಂದು ರೀತಿ ವಿಭಿನ್ನ ಡಾರ್ಕ್ ಕಾಮಿಡಿ ಕಾಣಿಸ್ತಾ ಇದೆ ಮೂವಿನಲ್ಲಿ. ಇಷ್ಟು ದಿನ ದಿಗಂತನ ನೋಡಿದ ಬೇರೆ, ಇವಾಗ ನೋಡ್ತಾ ಇರೋದು ಬೇರೆ ಅಂತ ಅನಿಸ್ತಾ ಇದೆ. ಸೊ ಏನ್ ಹೇಳ್ತೀರಿ ಇವಾಗ? ಅದೇ, ಇದರಲ್ಲಿ ಜಾಸ್ತಿ ಹ್ಯೂಮರ್ ಇದೆ. ಹ್ಯೂಮರ್ ಜೊತೆಗೆ ಡಾರ್ಕ್ ಕಾಮಿಡಿನ ನಾವು, ಅಂದ್ರೆ ಈ ಥ್ರಿಲ್ಲರ್ ಜೊತೆಗೆ ಡಾರ್ಕ್ ಕಾಮಿಡಿನ ಮಿಕ್ಸ್ ಮಾಡಿದೀವಿ. ಸೊ ಹಾಗಾಗಿ ನಿಮಗೆ ಒಂದೊಂದು ಸಿಚುವೇಶನ್ ಅಲ್ಲಿ, ಅಂದ್ರೆ ಅದು ಸಿಚುವೇಶನ್ ಯಾವ್ದೇ ತರ ಇರ್ಬೋದು, ಬಟ್ ನಿಮಗೆ ಅಲ್ಲಿ ನಗು ಬರುತ್ತೆ. ಅಂದ್ರೆ ಯಾವ್ದೋ ಒಬ್ಬ ಅವನಿಗೇನೋ ಏಟಾಗಿ ಏನೋ ನರಳ್ತಾ ಇರ್ತಾನೆ, ಬಟ್ ನಿಮಗೆ ನಗು ಬರುತ್ತೆ. ಆ ಥರ ಒಂದು ಕಾಮಿಡಿನ ಇಲ್ಲಿ ಟ್ರೈ ಮಾಡಿದೀವಿ. ಸೊ ಹಾಗಾಗಿ ಇದು ಒಂದು ನನಗೆ ಒಂದು ಹೊಸ ತರ ಜಾನರ್. ನಾನು ಈ ತರದ್ದು ಒಂದು ಸಬ್ಜೆಕ್ಟ್ ಅಲ್ಲಿ ಸಿನಿಮಾ ಮಾಡಿರ್ಲಿಲ್ಲ. ಸೊ ಇದು ನನಗೂ ಹೊಸ್ತು. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಾವೆಲ್ಲ ಕೇಳಿದೀವಿ. ಇದೇನಿದು ಎಡಗೈಯ ಅಪಘಾತಕ್ಕೆ ಕಾರಣ? ಇದು ನಮ್ಮ ಡೈರೆಕ್ಟ್ರು ಈ ಸಿನಿಮಾಗೆ ಟೈಟಲ್ ಹುಡುಕ್ತಾ ಇರ್ಬೇಕಾದ್ರೆ ಅವ್ರು ಯಾವ್ದೋ ಒಂದು ಲಾರಿ ಹಿಂದೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬರ್ದಿತ್ತು. ಅದನ್ನ ನೋಡಿ ಇವರು ನಮ್ಮ ಡೈರೆಕ್ಟ್ರು ಎಡಗೈಯೇ ಅಪಘಾತಕ್ಕೆ, ಅಂದ್ರೆ ಈ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಪಂಚದಲ್ಲಿ ಬರೀ 7-10% ಮಾತ್ರ ಲೆಫ್ಟೀಸ್ ಇರ್ತಾರೆ, ಎಡಗೈ ಬಳಸೋರು. ಅಂದ್ರೆ ನ್ಯಾಚುರಲ್ ಆಗಿ ಅವ್ರು ಚಿಕ್ಕ ವಯಸ್ಸಿಂದ ಎಡಗೈಯೇ ಬಳಸಿ ಮನೇಲಿ ತಿದ್ದದೇ ಇದ್ರೆ, ತುಂಬಾ ಜನ ಮನೇಲಿ ತಿದ್ಬಿಡ್ತಾರೆ. ಅಂದ್ರೆ ಎಡಗೈ ಬಳಸ್ತಾ ಇದ್ದಾನೆ ಅಂದ್ರೆ ಅವನು ಏನೋ ತಪ್ಪು ಮಾಡ್ತಾ ಇದ್ದಾನೆ ತರ ಅವ್ರನ್ನ ಬಲಗೈ ಬಳಸೋ ತರ ಮಾಡಿ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಸೊ ಆತರ ಎಡಗೈಯೇ ಬಳಸೋರು ಬರೀ ಒಂದು 7-10% ಇದ್ದಾರೆ. ಅವ್ರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ. ಅವ್ರಿಗೇನೋ ಒಂದು ವಿಶೇಷ ಕ್ವಾಲಿಟಿಗಳಿದೆ. ನೀವು ನೋಡಿದ್ರೆ ಪ್ರಪಂಚದಲ್ಲಿ ತುಂಬಾ ಇಂಟೆಲಿಜೆಂಟು, ತುಂಬಾ ಹೆಸರು ಮಾಡಿದವರೆಲ್ಲ ಲೆಫ್ಟೀಸು. ಅಂದ್ರೆ ಬಿಲ್ ಗೇಟ್ಸ್ ಇರ್ಬೋದು, ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ಅವರೆಲ್ಲ ಯಾಕೆ, ನರೇಂದ್ರ ಮೋದಿ ಅವರು ಲೆಫ್ಟಿನೇ. ಸೊ ಈ ತರ ತುಂಬಾ ಸ್ಪೆಷಲ್, ತುಂಬಾ ಅಚೀವ್ ಮಾಡಿದವರೆಲ್ಲ ಲೆಫ್ಟೀಸು. ಅದ್ರ ಜೊತೆಗೆ ಒಂದಷ್ಟು ಜನ ಕ್ರಿಮಿನಲ್ಸು ಲೆಫ್ಟೀಸ್ ಇದ್ದಾರೆ. ಐನ್ಸ್ಟೈನು, ಹಿಟ್ಲರು, ಮಾರ್ಕ್ ಜಕರ್ಬರ್ಗ್, ಆಮೇಲೆ ಒಂದಷ್ಟು ಜನ ಸೀರಿಯಲ್ ಕಿಲ್ಲರ್ಸ್ ನೀವು ಹಿಸ್ಟ್ರಿ ನೋಡಿದ್ರೆ ಅವರೆಲ್ಲ ಲೆಫ್ಟೀಸ್ ಅಂತೆ. ಅದೇನು ಗೊತ್ತಿಲ್ಲ ಅದ್ರದ್ದು. ಅದೇ ಆ ತರ ಒಂದು ಸಬ್ಜೆಕ್ಟ್ ನಮ್ಮ ಎಡಗೈಯೇ ಅಪಘಾತಕ್ಕೆ ಕಾರಣ. ಅಂದ್ರೆ ಅವನು ಎಡಗೈ ಆಗಿದ್ದಕ್ಕೆ ಈ ತರ ಅಪಘಾತ ಆಯ್ತು ಅನ್ನೋ ತರ ಒಂದು ಸಬ್ಜೆಕ್ಟ್ ಇದು. ಬಲಗೈ ಆಗಿದ್ರೆ ಈ ಅಪಘಾತ ಆಗ್ತಾ ಇರ್ಲಿಲ್ಲ, ಅವನು ಎಡಗೈ ಆಗಿದ್ದಕ್ಕೆ ಈ ಅಪಘಾತ ಆಯ್ತು ಅಂತ. ಏನಾದ್ರೂ ಈಗ ಕೆಲಸ ಮಾಡ್ಬೇಕಂದ್ರೆ, ಪೂಜೆ ಗೀಜೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಬಲಗೈಯಿಂದ ಹೂ ತಗೋ ಅಥವಾ ಬಲಗೈಯಿಂದ ದೀಪ ಹಚ್ಚು ಅಂತೆಲ್ಲ ಹೇಳ್ತಾರೆ. ಸೊ ಈ ಲೆಫ್ಟೀಸ್ಗೆ ತುಂಬಾ ಸಮಸ್ಯೆಗಳು ಬಂದ್ಬಿಡುತ್ತೆ. ಹೌದು, ಲೆಫ್ಟೀಸ್ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಅವರಿಗೆ, ಅಂದ್ರೆ ಸ್ಕೂಲಿಂದಾನೇ ಅವ್ರಿಗೆ ಏನೋ ಲೊಡ್ಡೆ ಅಂತಾರೆ, ಆಮೇಲೆ ಏನೋ ತಿನ್ನೋದು ಅದು ಎಲ್ಲ ಒಂದೇ ಕೈನ ಅಂತೆಲ್ಲ ರೇಗ್ಸಿ ತುಂಬಾ ನಾವೇ ಮಾಡಿದೀವಿ ಸ್ಕೂಲಲ್ಲಿ. ನಮ್ ಫ್ರೆಂಡ್ಸಿಗೆ ಯಾರೋ ಲೆಫ್ಟಿ ಇದ್ರೆ ಅವ್ರಿಗೆ ಹಂಗ್ ಮಾಡಿದೀವಿ. ಸೊ ಆತರ ಅವರು ಚಿಕ್ಕ ವಯಸ್ಸಿಂದ ತುಂಬಾ ಫೇಸ್ ಮಾಡಿರ್ತಾರೆ. ಅಂದ್ರೆ ಬಟ್ ಅದು ಏನಂತೆ ಅಂದ್ರೆ, ಸೈನ್ಸ್ ಹೇಳೋದು ಏನಂತೆ ಅಂದ್ರೆ ಅದನ್ನ ಮಾಡಬಾರ್ದು. ಹಾಗೆ ಅಂದ್ರೆ ಅವರು ಲೆಫ್ಟ್ ಬಳಸಿದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಮಕ್ಕಳಾಗಿದ್ದಾಗ ಅವ್ರನ್ನ ತುಂಬಾ ಜನ ಮನೇಲಿ ಕೈಯೆಲ್ಲ ಕಟ್ ಹಾಕಿ ರೈಟ್ ಅಲ್ಲಿ ಬರ್ಸೋದೆಲ್ಲ ಮಾಡ್ತಾರೆ. ಅದಕ್ಕೆ ಆ ತರದ್ದು ಮಾಡಿದ್ರೆ ಅವ್ರದ್ದು ಬೆಳೆದ ಮೇಲೆ ಏನಂದ್ರೆ ಬ್ರೈನ್ ಮೆಚುರಿಟಿ ಎಲ್ಲ ಬಂದ ಮೇಲೆ ಅವರಿಗೆ ಬ್ರೈನ್ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕನ್ಫ್ಯೂಷನ್ಸು, ಅಂದ್ರೆ ಅವರಿಗೆ ಆಂಗ್ಸೈಟಿ, ಈ ತರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ರಿಸರ್ಚ್ ಬಗ್ಗೆ ನಾನು ಓದಿರೋದು. ಸೊ ಅದನ್ನ ಮಾಡಬಾರ್ದು. ಅಂದ್ರೆ ಅವ್ರು ಮಕ್ಳೇನಾರು ಲೆಫ್ಟ್ ಬಳಸಕ್ಕೆ ಯೂಸ್ ಮಾಡೋದು ಬಿಟ್ಬಿಡ್ಬೇಕು ಅಂತ. ಸೊ ತುಂಬಾ ರಿಸರ್ಚ್ ಮಾಡ್ದಂಗಿದೆ ಈ ಮೂವಿಗೆ. ಯಾಕಂದ್ರೆ ನಾರ್ಮಲ್ ಮೂವಿಗೆ ಪ್ರಿಪರೇಷನ್ ತರ ಅಲ್ಲ ಬಿಡಿ ಇದು. ಸೊ ನೀವು ಲೆಫ್ಟಿನಾ ಏನಂತ? ಇಲ್ಲ, ನಾನು ರೈಟ್ ಹ್ಯಾಂಡರು. ಬಟ್ ಈ ಸಿನಿಮಾಗೋಸ್ಕರ ಸಾಕಷ್ಟು ಲೆಫ್ಟ್ ಬಗ್ಗೆ ರಿಸರ್ಚ್ ಮಾಡಿದೆ. ಲೆಫ್ಟ್ ಬಗ್ಗೆ ನನ್ನ ಸುಮಾರು ಜನ ಫ್ರೆಂಡ್ಸ್ ಇದಾರೆ ಲೆಫ್ಟೀಸು. ಸೊ ಅವ್ರನ್ನೆಲ್ಲ ಕೇಳಿದೆ ಹೇಗಿರುತ್ತೆ ಅಂತೆಲ್ಲ. ಸೊ ಈ ತರದೆಲ್ಲ ಒಂದಷ್ಟು ರಿಸರ್ಚ್ ಎಲ್ಲ ಮಾಡಿದೀನಿ. ಬಿಟ್ರೆ ಐ ಆಮ್ ಅ ರೈಟಿ.
ನಾ ಡೈರೆಕ್ಟ್ರಿಗೆ ಕೇಳಿದೆ ನನ್ನೇನಕ್ಕೆ ತಗೊಂಡ್ರಿ ಈ ಸಿನಿಮಾದಲ್ಲಿ ಅಂತ. ಅವ್ರು ಹೇಳಿದ್ರು ಇದರಲ್ಲಿ ತುಂಬಾ ಹ್ಯೂಮರ್ ಇದೆ, ಸೊ ಕಾಮಿಡಿ ನಾನು ಸುಮಾರು ಮಾಡಿದೀನಿ, ಅದಕ್ಕೆ ಈ ಪಾತ್ರ ನೀವು ಮಾತ್ರ ಮಾಡಕ್ಕಾಗದು ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ಸೂಪರ್ ಎಕ್ಸೈಟೆಡ್. ಸೊ ನಿಮ್ಗೆ ಅಂದ್ರೆ ಈ ಸಿನಿಮಾಗಾಗಿ ತಯಾರಿ, ಯಾಕಂದ್ರೆ ಈ ಮೂವಿ ಲೆಫ್ಟಿ ಅಂತ ಅಂದ್ಮೇಲೆ ಎಡಗೈ ಅಪಘಾತ ಕಾರಣ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಬೇಕಾಗುತ್ತೆ. ಕಷ್ಟ ಆಯ್ತಾ, ಹೇಗೆ ಪ್ರಿಪರೇಷನ್ ಆಯ್ತು? ಖಂಡಿತ. ಅಂದ್ರೆ ಏನಾಗೋದು ಅಂದ್ರೆ ನಮ್ ಡೈರೆಕ್ಟ್ ಹೇಳಿದ್ರು ಸೆಟ್ಟಿಗೆ ಬಂದಾಗಿಂದ ಆದಷ್ಟು ಲೆಫ್ಟಿನೇ ಯೂಸ್ ಮಾಡಿ, ಅಂದ್ರೆ ತಿಂಡಿ ತಿನ್ನೋದಾದ್ರು ನಾವು ಇಡ್ಲಿ ಏನಾದ್ರು ಸ್ಪೂನಲ್ಲಿ ತಿಂತಾ ಇದ್ರೆ ಅದನ್ನ ಲೆಫ್ಟ್ ಅಲ್ಲೇ ತಿನ್ನೋದು ಟ್ರೈ ಮಾಡಿ. ಆಮೇಲೆ ಫೋನು ಅಷ್ಟೇ, ಯೂಶಲಿ ರೈಟ್ ಹ್ಯಾಂಡರ್ಸ್ ಎಲ್ಲ ಯೂಶಲಿ ರೈಟ್ ಹ್ಯಾಂಡ್ ಅಲ್ಲೇ ಜಾಸ್ತಿ ಫೋನಲ್ಲಿ ಯೂಸ್ ಮಾಡೋದು, ಟೈಪ್ ಮಾಡೋದು ಎಲ್ಲ. ಸೊ ಲೆಫ್ಟ್ ಅಲ್ಲಿ ಟೈಪ್ ಮಾಡಕ್ ಸ್ಟಾರ್ಟ್ ಮಾಡಿ, ಅಂದ್ರೆ ಏನೇ ಬಳಸೋದಿದ್ರು ಏನೇ ಉಪಯೋಗಿಸೋದಿದ್ರು ಸೆಟ್ಟಿಗೆ ಬಂದ್ಮೇಲೆ ಲೆಫ್ಟ್ ಅನ್ನೇ ಯೂಸ್ ಮಾಡಿ ಅಂತ ಹೇಳಿದ್ರು. ನಾನು ಅದನ್ನೇ ಟ್ರೈ ಮಾಡಿದೆ. ಬಟ್ ಸೀನ್ ಮಾಡ್ಬೇಕಾದ್ರೆ ಏನಾಗೋದು ಒಂದೊಂದ್ಸತಿ ಅಂದ್ರೆ ನಮ್ದು ಈ ಸಿನಿಮಾದಲ್ಲಿ ಏನಂದ್ರೆ ಲಾಂಗ್ ಗಿಂಬಲ್ ಶಾರ್ಟ್ಸ್ ಎಲ್ಲ ಇರೋದು. ಈ ರೂಮ್ಗೆ ಹೋಗ್ತಾನೆ, ಅಲ್ಲೇನೋ ಹುಡುಕ್ತಾನೆ, ಅಲ್ಲಿ ಹೋಗ್ತಾನೆ, ಈ ತರದ್ದೆಲ್ಲ ಒಂದಷ್ಟು ಲಾಂಗ್ ಶಾರ್ಟ್ಸ್ ಎಲ್ಲ ಇದೆ ಸಿನಿಮಾದಲ್ಲಿ. ಅದನ್ನ ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ರೈಟ್ ಹ್ಯಾಂಡ್ ಬಂದ್ಬಿಟ್ಟಿರುತ್ತೆ, ಅದು ಗೊತ್ತಾಗಿರಲ್ಲ. ಸೊ ಆ ಶಾರ್ಟ್ ಎಲ್ಲ ಆದ್ಮೇಲೆ ನಾವು ಮಾನಿಟರ್ ಅಲ್ಲಿ ನೋಡ್ತೀವಲ್ಲ, ಅವಾಗ ಓ ಶೆಟ್ ಇಲ್ಲಿ ರೈಟ್ ಹ್ಯಾಂಡ್ ಯೂಸ್ ಮಾಡಿದೀನಿ, ಮೊದ್ಲಿಂದ ಸ್ಟಾರ್ಟ್ ಮಾಡಿ. ಅದು ಏನೋ ಆಕ್ಟಿವಿಟಿ ಇರುತ್ತೆ, ಯಾರ್ದೋ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಅದರಲ್ಲಿ ನಾ ರೈಟ್ ಹ್ಯಾಂಡ್ ಬಳಸಿರ್ತೀನಿ, ಬರ್ತೀನಿ ಅಂತೆಲ್ಲ ಅದು ಲೆಫ್ಟ್ ಹ್ಯಾಂಡ್ ಅಲ್ಲೇ ಹೇಳ್ಬೇಕು. ಸೊ ಈ ತರದ್ದೆಲ್ಲ ರೀಟೇಕ್ಸ್ ತುಂಬಾ ಆಯ್ತು ನಮಗೆ. ಸೊ ನಿಮ್ ಮನೆಯಲ್ಲಿ ಹೇಗೆ ಅಂತ ಇಂದ್ರಿತಾ ಏನ್ ಹೇಳಿದ್ರು? ಯಾಕಂದ್ರೆ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಮನೆಯಲ್ಲಿ ಹೋದಾಗ್ಲೂ ಅದೇ ಒಂದ್ ತಲೆನಲ್ಲಿ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿರ್ತೀರಿ. ಸೊ ಅಲ್ಲಿ ಏನಾದ್ರು ಇಲ್ಲ, ಮನೇಲಿ ಆತರದ್ದು ಸಿನಿಮಾ ಸೆಟ್ ಇಂದ ಆಚೆ ಬಂದ್ಮೇಲೆ ಮರ್ತು ಬಿಡ್ತಾ ಇದ್ದೆ ನಾನು ಸಿನಿಮಾ ಬಗ್ಗೆ. ಬಟ್ ಮನೇಲಿ ಒಂದೊಂದ್ಸತಿ ಕನ್ಫ್ಯೂಷನ್ ಆಗೋದು, ಲೆಫ್ಟಿನೋ ರೈಟಿನೋ ಅಂತ. ಯಾಕೆ ಇಡೀ ದಿವಸ ನಾವು ಲೆಫ್ಟ್ ಬಳಸಿ ಸಡನ್ ಆಗಿ ಮನೇಲಿ ಒಂದೊಂದ್ಸತಿ ಲೆಫ್ಟ್ ಅಂದ್ರೆ ಈಗ ಫ್ರಿಡ್ಜ್ ಬಾಗ್ಲು ತೆಗೆಯೋದು ಇರ್ಬೋದು, ಅಥವಾ ಅದು ರೈಟ್ ಯೂಶಲಿ, ಬಟ್ ಸಡನ್ ಆಗಿ ಲೆಫ್ಟ್ ತೆಗೆದ್ರೆ ಅದು ಒಂಥರ ಆಕ್ವರ್ಡ್ ಆಗಿ ಓಪನ್ ಆಗುತ್ತೆ. ಸೊ ಈ ತರದೆಲ್ಲ ಆಗಿದೆ. ಸೊ ಈ ಸಿನಿಮಾ ಆಫರ್ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಯಾಕಂದ್ರೆ ಇಷ್ಟು ದಿನ ಮಾಡಿದ ಸಿನಿಮಾಗಳು ಬೇರೆ, ಅಂದ್ರೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಝೋನರ್ ಅಂತ ಹೇಳ್ಬೋದು. ಲೈಕ್ ತುಂಬಾ ಜನ ಇಷ್ಟಪಡಂಗೆ ಈಗ ಮಲಯಾಳಂ ಮೂವೀಸ್ ಗಳಂದ್ರೆ ಒಂದಿನದ ಶೋ ತೋರಿಸ್ತಿರ್ತಾರೆ, ಅಂದ್ರೆ ಒಂದಿನದ ಕಥಾ ಅಂದ್ರೆ ಇಟ್ಕೊಂಡು ಮೂವಿ ಮಾಡ್ತಿರ್ತಾರೆ. ಅಂತ ಮೂವೀಸ್ ಗಳು ತುಂಬಾ ಜನರಿಗೆ ಇಷ್ಟ ಆಗ್ತಾ ಇದೆ. ಅದು ಕನ್ನಡದಲ್ಲಿ ಬಂದಿರೋದು ಮೋಸ್ಟ್ಲಿ ಪ್ರಾಬಬ್ಲಿ ಜನರಿಗೂ ಕೂಡ ಇಷ್ಟ ಆಗಬಹುದು. ಹೌದು, ಅಂದ್ರೆ ನೀವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ನೋಡಿ, ಯಾರು ಅಂದ್ರೆ ಇಂಗ್ಲಿಷ್ ಇರ್ಬೋದು, ಕೊರಿಯನ್ ಇರ್ಬೋದು, ಎಲ್ಲೂ ಈ ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಯಾವ್ದು ಸಿನಿಮಾ ಮಾಡಿಲ್ಲ. ಹೌದು, ನೀವು ಗೂಗಲ್ ಮಾಡಿ ನೋಡಿದ್ರೆ ಪ್ರಪ್ರಥಮ ಸಿನಿಮಾ ಅನ್ಸುತ್ತೆ. ಹೌದು, ನೀವು ಗೂಗಲ್ ಮಾಡಿ ನೋಡಿದ್ರೆ ಲೆಫ್ಟ್ ಹ್ಯಾಂಡರ್ಸ್ ಅಂದ್ರೆ ಇಡೀ ಪ್ರಪಂಚ ರೈಟ್ ಹ್ಯಾಂಡರ್ಸ್ ಗೆ ಡಿಸೈನ್ ಆಗಿದೆ. ಹೌದು ಹೌದು, ಇಡೀ ಪ್ರಪಂಚ. ನಿಮಗೆ ಸಿಸರ್ ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ ಕೊಟ್ರೆ ಅವರಿಗೆ ಕಟ್ ಮಾಡೋದಕ್ಕಾಗಲ್ಲ. ಪೆನ್ಸಿಲ್ ಶಾರ್ಪ್ನರು, ಆಮೇಲೆ ಕೀಲ್ ಗೊಂಬೆ ಎಲ್ಲ ಇರುತ್ತಲ್ಲ, ಅದು ಚಿಕ್ಕ ಮಕ್ಕಳಿಗೆ ಆಗಲ್ಲ, ಅದು ಈ ಕಡೆ ಇರುತ್ತೆ, ಅದು ಅವ್ರಿಗೆ ಕಷ್ಟ, ಅದನ್ನ ತಿರುಗಿಸೋದು. ಸೊ ಇಡೀ ಪ್ರಪಂಚ ರೈಟ್ ಹ್ಯಾಂಡರ್ಸ್ ಡಿಸೈನ್ ಆಗಿರೋದಕ್ಕೆ ಲೆಫ್ಟ್ ಹ್ಯಾಂಡರ್ಸ್ ಈ ಪ್ರಪಂಚದಲ್ಲಿ ಈ ತರ ಕೆಲವು ವಸ್ತುಗಳಿಂದ ಅವ್ರಿಗೆ ಏಟಾಗುತ್ತೆ, ಅಂದ್ರೆ ಅವ್ರ ಇಂಜುರಿ ಆಗುತ್ತೆ. ಇದನ್ನ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಅಂದ್ರೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಸೊ ಈ ತರದ್ದು ಒಂದಷ್ಟು ವಿಷಯಗಳನ್ನು ಹಿಡ್ಕೊಂಡು ನಾವು ಸಿನಿಮಾನ ಮಾಡಿದೀವಿ. ಸೊ ಇದು ಎಲ್ಲೂ ಮಾಡಿಲ್ಲ. ಅಂದ್ರೆ ನಾನು ಅದು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾವುದೇ ಲ್ಯಾಂಗ್ವೇಜ್ ಅಲ್ಲಾಗ್ಲಿ ಈ ಎಡಗೈನ ಯಾರು ಟಚ್ ಮಾಡಿಲ್ಲ. ಅಂದ್ರೆ ಎಡಗೈ ಒಬ್ಬ ಲೆಫ್ಟಿ ಇದಾನೆ, ಅವನ ಮೇಲೆ ಸಿನಿಮಾ ಮಾಡಿದ್ದಾರೆ, ಇಲ್ಲ ನಾವೇ ಫಸ್ಟ್ ಅಂತ. ಪ್ರೇಕ್ಷಕರಿಗಂತೂ ಖುಷಿ ಆಗ್ಬೋದು, ಯಾರೆಲ್ಲ ಲೆಫ್ಟಿ ಲೊಡ್ಡೆಗಳಿರ್ತಾರೋ. ನಮಗಾಗಿ ಅಟ್ಲೀಸ್ಟ್ ಯಾರಾದ್ರೂ ಒಂದ್ ಕನ್ಸರ್ನ್ ತೋರಿಸಿ ಒಂದ್ ಮೂವಿ ಮಾಡಿದ್ರಲ್ಲಪ್ಪ ಅಂತ ಅನ್ಕೊಳ್ತಾರೆ ಅನ್ಸುತ್ತೆ. ನಿಜ, ನಾವ್ ಈ ಸಿನಿಮಾ ಮಾಡಿದ್ಮೇಲೆ ನನ್ನ ಎಷ್ಟೋ ಜನ ಫ್ರೆಂಡ್ಸು, ಗುರು ನಾ ಈ ಸಿನಿಮಾ ನೋಡ್ಲೇಬೇಕು, ಯಾಕೆಂದ್ರೆ ನನಗೂ ಈ ತರ ಆಗಿದೆ. ನಾವು ಒಂದು ಟೀಸರ್ ಬಿಟ್ಟಿದ್ವಿ, ಆ ಟೀಸರ್ ಏನಂದ್ರೆ ಒಂದ್ ಚಿಕ್ಕ ಮಗು ಇರ್ತಾರೆ, ಅವನಿಗೆ ಲೆಫ್ಟ್ ಹ್ಯಾಂಡ್ ಕಟ್ ಹಾಕಿರ್ತಾರೆ, ಲೆಫ್ಟ್ ಹ್ಯಾಂಡ್ ಕಟ್ ಹಾಕಿ ರೈಟ್ ಹ್ಯಾಂಡ್ ಅಲ್ಲಿ ಬರ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಟೀಸರ್ ಒಂದ್ ಚಿಕ್ಕ ಒಂದ್ 5-10 ಸೆಕೆಂಡ್ ಟೀಸರ್ ಬಿಟ್ಟಿದ್ವಿ. ಅದನ್ನ ನೋಡಿ ಸುಮಾರು ಜನ, ಗುರು ಇದು ನಮಗೂ ಮಾಡಿದಾರೆ ಈ ತರ ಎಲ್ಲ, ನಾನು ಈ ಸಿನಿಮಾ ನೋಡ್ಲೇಬೇಕು ಅಂತ ಅವಾಗ ಅವರು ರಿಕ್ವೆಸ್ಟ್ ಮಾಡಿದ್ರು. ಸೊ ಇವಾಗ ಅವ್ರಿಗೆ ಅವಕಾಶ ಸಿಕ್ಕಿದೆ. ಓಕೆ, ಸೊ ಮೂವಿ ಎಲ್ಲೆಲ್ಲಿ ಶೂಟ್ ಮಾಡಿರೋದು? ಇದು ಇಡೀ ಬೆಂಗಳೂರಲ್ಲಿ ಶೂಟ್ ಆಗಿದೆ ಮೂವಿ. ಅಂದ್ರೆ ನಡೆಯೋದು ಅಷ್ಟೇ 2 ದಿವಸದಲ್ಲಿ ನಡೆಯುವಂತ ಕತೆ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ವರೆಗೆ ಈ ಸಿನಿಮಾ ಮುಗಿದಿರುತ್ತೆ. ಸೊ ವೀಕ್ಷಕರಿಗೆ ಒಂದ್ ಪ್ರಶ್ನೆ ಮೂಡುತ್ತೆ, ಅಂದ್ರೆ ಈಗ ನಾವಾಗ್ಲೇ ಮಾತನಾಡ್ದಂಗೆ OTT ಗೆ ತುಂಬಾ ಜನ ಅಂಟ್ಕೊಂಡ್ ಬಿಟ್ಟಿದ್ದಾರೆ. ಯಾಕೆ 3 hours ಹೋಗಿ ನಾನು ಥಿಯೇಟರ್ಲಿ ಟೈಮ್ ವೇಸ್ಟ್ ಮಾಡ್ಲಿ, ಈಗಂತೂ ರೀಲ್ಸ್ ಬಂದಾದ್ಮೇಲಂತೂ 3 hour ಮೂವಿನ 1 ನಿಮಿಷದಲ್ಲಿ ತೋರಿಸಿ ಸಾಕು ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ. ಸೊ ಯಾಕೆ ಈ ಸಿನಿಮಾನ ನೋಡ್ಬೇಕು ಅಂತ ವೀಕ್ಷಕರಿಗೆ ಹೇಳ್ತೀರಿ? ಆದ್ರೆ ನೀವು ಹೇಳಿದಾಗೆ ಹೌದು, ಎಲ್ಲರೂ ಇವಾಗ OTT ಗೆ ಅಡ್ಜಸ್ಟ್ ಆಗಿದ್ದಾರೆ, ಎಲ್ಲ ಮನೇಲಿ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮೊಬೈಲ್ ಅಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು ಈ ಸಿನಿಮಾ ಮಾಡಿರೋದು ಅಂದ್ರೆ ನಾವು ಆರಿ ಅಲೆಕ್ಸಾ ಅಂತ ಒಂದು ದೊಡ್ಡ ಕ್ಯಾಮ್ರಾನ ಅಂದ್ರೆ ಯೂಸ್ ಮಾಡಿರೋದು. ಅದು ಹೇಗೆ ಅಂದ್ರೆ 70mm ಸ್ಕ್ರೀನಿಗೆ ಫಿಟ್ ಆಗೋ ತರ ಒಂದು ಕ್ಯಾಮ್ರಾನ ನಾವು ಬಳಸಿ ಈ ಸಿನಿಮಾನ ಮಾಡಿದೀವಿ. ಅದನ್ನ ನೀವು ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡಿದ್ರೆ ಒಂದು ಅದ ಎಕ್ಸ್ಪೀರಿಯನ್ಸ್, ಆ ಮಜಾನೇ ಬೇರೆ. ನೀವು ಮನೇಲೂ ನೋಡ್ಬಾರ್ದು ಅಂತೆಲ್ಲ ನೋಡ್ಬೋದು, ಬಟ್ ನಾವು
ಆ ಸಿನಿಮಾ ಮಾಡಿರೋ ಉದ್ದೇಶ ಥಿಯೇಟರ್ ಬಂದು ಸಿನಿಮಾ ನೋಡ್ಲಿ ಅಂತ. ಏನೋ ಥಿಯೇಟರ್ ಮಿಸ್ ಆದ್ರೆ ಮನೇಲಿ ಕುತ್ಕೊಂಡು ನೋಡಿ, ಬಟ್ ಆದ್ರೆ ಆದಷ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದಕ್ಕೆ ಪ್ರಯತ್ನ ಪಡಿ. ಜೊತೆಗೆ ಅಂದ್ರೆ ವಿಶೇಷವಾಗಿ ಪಂಚರಂಗಿ ಜೋಡಿ ಇದ್ರಲ್ಲಿ ಕಾಣಿಸ್ಕೊಳ್ತಾ ಇದೆ, ರಂಗಿತರಂಗ ಜೋಡಿ ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹೇಗನ್ಸುತ್ತೆ ಮತ್ತೆ? ಎಸ್, ನಾನು ನಿಧಿ ಅದೇ 14 ವರ್ಷ ಆದ್ಮೇಲೆ ಈ ಸಿನಿಮಾನ ಮತ್ತೆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದೀವಿ. ಅದು ಕೂಡ ಒಂದು ವಿಶೇಷತೆ. ನಿಧಿಯವ್ರದ್ದು ಕ್ಯಾರೆಕ್ಟರ್ ತುಂಬಾ ತುಂಬಾ ಚೆನ್ನಾಗಿದೆ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದ್ಭುತವಾಗಿ ಬಂದಿದೆ. ಆಮೇಲೆ ರಾಧಿಕಾ ನಾರಾಯಣ್ ಅವರು, ಆಮೇಲೆ ನಿರೂಪ್ ಭಂಡಾರಿ ಇಬ್ರು ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಬ್ರು ಒಂದು ಸಣ್ಣ ಪಾತ್ರ ಆದ್ರೂ ಬಂದು ಒಪ್ಕೊಂಡು ಮಾಡಿದ್ದಾರೆ. ಅದು ಒಂದು ವಿಶೇಷತೆ ಸಿನಿಮಾದಲ್ಲಿ. 4 ಅಪಘಾತ, 4 ಕೊಲೆ 1 ಅಪಘಾತ ಸಿನಿಮಾದಲ್ಲಿ ಒಂದ್ ರೀತಿ ತುಂಬಾ ಮಿಸ್ಟ್ರಿ ಅಂತ ಅನಿಸ್ತಾ ಇದೆ ಎಲ್ರಿಗೂ ಕೂಡ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಥ್ರಿಲ್ಲರ್ ಬೇಕು, ಒಂದು ಸಸ್ಪೆನ್ಸ್ ಬೇಕು, ಒಂದು ಹಾರರ್ ರೀತಿನಲ್ಲಿ ಇರಬೇಕು, ಒಂದು ಡಾರ್ಕ್ ಅಲ್ಲಿ ಮೂವಿ ನೋಡ್ಬೇಕು ಅನ್ನೋದು ಎಲ್ರು ಕನಸಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಆ ಬಗ್ಗೆ ಅದೇ ಸಿನಿಮಾದ ನಂಗೆ ಡೈರೆಕ್ಟರ್ ನಂಗೆ ಈ ಕತೆ ಹೇಳ್ಬೇಕಾದ್ರೆ ಯೂಶಲಿ ನಾನು ಸುಮಾರು ಕತೆ ಕೇಳಿರ್ತೀವಲ್ವ, ಹಾಗಾಗಿ ನಾವು ನೆಕ್ಸ್ಟ್ ಏನಾಗತ್ತೆ ಅಂತ ಈ ಗೆಸ್ ಮಾಡ್ತಾ ಹೋಗ್ತೀವಿ. ನಾನೇ ಕತೆ ಕೇಳಬೇಕಾದ್ರೆ ನೆಕ್ಸ್ಟ್ ಏನಾಗತ್ತೆ, ಓಕೆ ಇದು ಇಂಟರ್ವಲ್ ಪಾಯಿಂಟ್, ಇದು ಕ್ಲೈಮ್ಯಾಕ್ಸ್, ಈ ತರದ್ದೆಲ್ಲ ಗೆಸ್ ಮಾಡಿರ್ತೀವಿ. ಸೊ ಅದು ಈ ಕತೆ ಕೇಳ್ಬೇಕಾದ್ರೆ ನನಗೆ ಅದ್ರ ಗೆಸ್ ಮಾಡಕ್ಕೆ ಆಗಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ನಾನು ಒಂದು ತುಂಬಾ ಕುತೂಹಲದಿಂದ ನೆಕ್ಸ್ಟ್ ಏನಾಗತ್ತೆ ಅಂತ ಕಾದು ಕೇಳ್ತಾ ಇದ್ದೆ. ಆ ತರ ಸಬ್ಜೆಕ್ಟ್ ನೀವು ಟ್ರೈಲರ್ ಅಲ್ಲಿ ಅದೇ ನೀವು ನೋಡಿದ್ರಲ್ಲ, 4 ಕೊಲೆ 1 ಇದು. ಸೊ ನೀವು ಅದು ಆ ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನ್ ನಡೀತಾ ಇದೆ ಅಂತ. ಸೊ ಯಾರು ಗೆಸ್ ಮಾಡಕ್ಕಾಗಲ್ಲ. ಜೊತೆಗೆ ಆ ಪೋಸ್ಟರ್ ಕೂಡ ಒಂದು ವಿಭಿನ್ನವಾಗಿದೆ. ಕಾರ್ ಮುಂದೆ ಒಂದು ಲೆಫ್ಟ್ ಹ್ಯಾಂಡ್ ಬಿದ್ದಿರುತ್ತೆ ಕೈ ಕಟ್ಟಾಗಿ, ಅದ್ರಲ್ಲಿ ರೋಸ್ ಬೇರೆ ಇರುತ್ತೆ. ಯಾವ ತರ ಇದು ಅಂತ? ಇದು ನೀವು ನಮ್ಮ ನಿರ್ದೇಶಕರಿಗೆ ಕೇಳಬೇಕು, ನಾನು ಎಷ್ಟು ಬಿಟ್ಕೊಡ್ಬೋದು ಅಂತ ಇಲ್ಲಿ ನನಗೂ ಗೊತ್ತಿಲ್ಲ. ಸೊ ಎನಿವೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೂನ್ 13ಕ್ಕೆ. ಸೊ ದಯವಿಟ್ಟು ಬಂದು ಸಿನಿಮಾನ ನೋಡಿ, ಗೊತ್ತಾಗುತ್ತೆ. ಒಂದು ಸಾಂಗ್ ಕೂಡ ಡಿಫ್ರೆಂಟ್ ಆಗಿದೆ, ಈಗಾಗಲೇ ತುಂಬಾ ಜನ ಗುಣುಕ್ತಾ ಇದ್ದಾರೆ. ಅಂದ್ರೆ ಇತ್ತೀಚಿನ ಟ್ರೆಂಡ್ಗೆ ತಕ್ಕಂಗೆ ಸಾಂಗ್ ಇದೆ. ಆ ಸಾಂಗ್ ಹೇಳ್ಬೋದಾ ಒಂದೆರಡು ಲೈನ್? ಈ ಸಾಂಗ್ ಕೂಡ ಅಷ್ಟೇ, ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಸಾಂಗ್ ಅದು. ಓಕೆ ಬ್ರೋ ಐ ಆಮ್ ಓಕೆ ವಿತ್ ಮೀ ಬ್ರೋ ಅಂತ. ಅಂದ್ರೆ ಈ ರೈಟ್ ಹ್ಯಾಂಡ್ ಡಿಸೈನ್ ಆಗಿರೋ ಪ್ರಪಂಚದಲ್ಲಿ ನಾನು ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ, ನನಗೂ ಓಕೆ, ನೀವು ತಲೆ ಕೆಡ್ಸ್ಕೊಬೇಡಿ, ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂದ್ರೆ ಅದನ್ನ ಒಂಥರ ನೋಡೋದು. ಅವನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಪ್ರಸಾದ ಇಸ್ಕೊಳಕ್ ಹೋಗ್ತಾನೆ, ಅವನಿಗೆ ಪೂಜಾರಿನೇ ಬೈತಾರೆ ಈ ಅನಿಷ್ಟ ಮುಂಡೆ ಏನು ಅಂತ. ಸೊ ಈ ತರ ನನಗೂ ಓಕೆ ಇದೆಲ್ಲ, ನಿಮಗೂ ಓಕೆ ಇಲ್ಲದೆ ಇರ್ಬೋದು, ಬಟ್ ನನಗೂ ಓಕೆ ಈ ಪ್ರಪಂಚದಲ್ಲಿ ನಾನು ಲೆಫ್ಟ್ ಹ್ಯಾಂಡೇ ಬಳಸ್ಕೊಂಡು ಇರ್ತೀನಿ ಅನ್ನೋ ತರ ಒಂದು ಸಾಂಗ್ ಅದು. ಸೊ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಏನಾದ್ರೂ ಕೆಲಸ ಮಾಡಿಸ್ಕೊಳ್ಳೋಕೆ ಬೈಸ್ಕೊಂಡಿರೋದು ಅಥವಾ ಆ ತರ ಇನ್ಸಿಡೆಂಟ್ಸ್ ಇದೆಯಾ? ಸಿಕ್ಕಾಪಟ್ಟೆ. ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಲೆಫ್ಟಿ, ನ್ಯಾಚುರಲ್ ಲೆಫ್ಟಿ ಅಲ್ಲ, ಬಟ್ ತಿನ್ನೋ ವಿಷಯದಲ್ಲಿ ಅಥವಾ ಈ ತರದ್ ಏನಾದ್ರು ಈ ದೇವ್ರ ವಸ್ತುಗಳನ್ನ ಏನಾದ್ರು ಮುಟ್ಟ ಈ ವಿಷಯದಲ್ಲಿ, ಅಥವಾ ನೋಟು ದುಡ್ಡು ಇಸ್ಕೊಳ್ಳೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ, ಅಥವಾ ಕಾರ್ ಕೀನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಸ್ಕೊಳಕ್ ಹೋದ್ರೆ ಎಲ್ಲ ಸಿಕ್ಕಾಪಟ್ಟೆ ಬೈತಾ ಇದ್ರು. ಈ ಬಲ್ಗೈ ಇಸ್ಕೋ, ಅದೇನದು ಎಡಗೈಲಿ ಏನದು ಲತ್ತೆ ಅಂತಾರ ಅದಕ್ಕೆ, ಬ್ಯಾಡ್ ಲಕ್ ಅದು ಲತ್ತೆ ಅನ್ನೋ ತರ. ಸೊ ಈ ತರ ತುಂಬಾ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ವಿಶೇಷವಾಗಿ ಹೊಸ ಹೀರೋಯಿನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ, ಅಂದ್ರೆ ಲೈಕ್ ಅವ್ರ ಆಕ್ಟಿಂಗ್ ನೋಡ್ತಾ ಇದ್ರೆ ಹೊಸದಾಗಿ ಫಸ್ಟ್ ಮೂವಿ ಮಾಡ್ತಾ ಇದಾರೆ ಅಂತಾನೂ ಅನಿಸ್ತಾ ಇಲ್ಲ. ಅವ್ರ ಬಗ್ಗೆ ಮಾತನಾಡೋದು, ಧನು ಹರ್ಷ ಅವರು ಅದೇ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕಾಣಿಸ್ಕೊತಾರೆ. ಅವರು ಕೂಡ ಅದೇ ನೀವು ಹೇಳಿದಾಗೆ ಫಸ್ಟ್ ಸಿನಿಮಾ ಆದ್ರೂ ಸಾಕಷ್ಟು ಪ್ರಿಪರೇಷನ್ ಮಾಡ್ಕೊಂಬರೋರು ಅವರು ಸೆಟ್ಟಿಗೆ. ನನ್ನ ಡೈಲಾಗು ಎಲ್ಲ ಅವರೇ, ಅಂದ್ರೆ ನಾವು ರಿಹರ್ಸಲ್ ಮಾಡ್ಬೇಕಾದ್ರೆ ನನ್ನ ಡೈಲಾಗ್ ಏನಾದ್ರು ಮರ್ತೋಯ್ತು, ಡೈಲಾಗ್ ಶೀಟ್ ಕೊಡಿ ಅಂತ ನಾನು ಕೇಳಕ್ ಹೋದ್ರೆ ಅವರು ಧನು ಅವರು ನನ್ನ ಡೈಲಾಗ್ ಹೇಳ್ತಾ ಇದ್ರು, ಇಲ್ಲ ಇದು ಅಂತ. ಸೊ ಅಷ್ಟು ಪ್ರಿಪೇರ್ ಆಗಿ ಬರ್ತಾ ಇದ್ರು, ಅಷ್ಟು ಡೆಡಿಕೇಟೆಡ್ ಆಕ್ಟರ್. ಸೊ ಡೆಫಿನೆಟ್ಲಿ ಅವರು ಇನ್ನ ಹೆಚ್ಚೆಚ್ಚು ಸಿನಿಮಾನ ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾನ ಮಾಡ್ಲಿ ಅನ್ನೋದು ನನ್ನ ಆಸೆ. ಸೊ ನೀವು ಈ ಸಿನಿಮಾದಲ್ಲಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಕಂಪ್ಲೀಟ್ ಆಗಿ ಮೂವಿನಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಬೆನಿಫಿಟ್ಸ್ ಆಗಿದೆಯಾ? ಲೆಫ್ಟ್ ಅಂದ್ರೆ ಎರಡು ಕೈ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ನಾನ್ ರೈಟ್ ಹ್ಯಾಂಡ್ ಅಲ್ವಾ, ನಂದು ರೈಟ್ ಹ್ಯಾಂಡ್ ಯೂಶಲಿ ಸ್ಟ್ರಾಂಗ್ ಇದೆ. ಅಂದ್ರೆ ನಮ್ದು ಮಸಲ್ ಕ್ವಾಲಿಟಿ ವೈಸು ನಂದು ರೈಟ್ ಸ್ಟ್ರಾಂಗ್ ಇದೆ. ಸೊ ನಾನು ಲೆಫ್ಟ್ ಹ್ಯಾಂಡ್ ಬಳಸ್ತಾ ನನಗೇನ್ ಅನಿಸ್ತು ಅಂದ್ರೆ ಈಕ್ವಲ್ ಆಗಿ ನನ್ನ ಬಾಡಿ ಈಕ್ವಲ್ ಆಗಿದೆ ಅಂತ ಅನಿಸ್ತು. ಸೊ ಅದ್ರ ಆದ್ಮೇಲೆ ಜಾಸ್ತಿ ನಾನು ಲೆಫ್ಟ್ನು ಎಂಗೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈಗ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಅಥವಾ ಜಿಮ್ ಮಾಡ್ಬೇಕಾದ್ರೆ ಯೂಶಲಿ ನಂದು ರೈಟ್ ಸ್ವಲ್ಪ ಅಂದ್ರೆ ಒಂದು 10% ಇಲ್ಲ 5% ಅಷ್ಟು ಜಾಸ್ತಿ ವೇಟ್ ನ ಲಿಫ್ಟ್ ಮಾಡಬಹುದು ನನ್ನ ರೈಟ್. ಸೊ ನಾನು ಲೆಫ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಿಫ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈಕ್ವಲ್ ಅಂತ ಅನಿಸ್ತು ನನಗೆ. ಸೊ ಅದು ಒಳ್ಳೇದು. ಈ ಮೂವಿಗೆ ತಾವು ಸಂಭಾವನೆ ಪಡೆದಿಲ್ಲ ಅಂತ ಕೇಳ್ಪಟ್ಟೆ.
ಸಂಭಾವನೆ ಪಡೆದಿಲ್ಲ ಅನ್ನೋದ್ರೆ ಅದಕ್ಕೆ ರೀಸನ್ ಇದೆ. ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಒಬ್ರು ಪ್ರೊಡ್ಯೂಸರ್ ಇದ್ರು, ಅವರು ಒಂದು 2 days ಏನೋ ನಾವು ಶೂಟ್ ಆಗ್ತಿದ್ದಂಗೆ ಅವರು ಬ್ಯಾಕ್ಔಟ್ ಆದ್ರು. ಅವ್ರು ಏನ್ ರೀಸನ್ ನಮಗೂ ಗೊತ್ತಿಲ್ಲ. ಸೊ ಅವಾಗ ನಾನು ಡೈರೆಕ್ಟರ್ಗೆ ಹೇಳಿದೆ, ಇಷ್ಟು ಒಳ್ಳೆ ಕಥೆ ಇದೆ, ಇದು ಈ ಸಿನಿಮಾನ ಹೀಗೆ ಇಲ್ಲಿಗೆ ನಿಲ್ಸೋದ್ ಬೇಡ, ನನ್ನ ಕೈಯಿಂದ ಏನಾಗುತ್ತೋ ಇದನ್ನ ಮಾಡ್ತೀನಿ ಅಂದ್ರೆ ನೀವು ಸಿನಿಮಾ ಎಲ್ಲ ರಿಲೀಸ್ ಆದ್ರೆ ಪ್ರೊಡ್ಯೂಸರ್ ಯಾವ್ದು ಸಿಕ್ಕದ ಮೇಲೆ ಅಥವಾ ಸಿನಿಮಾ ರಿಲೀಸ್ ಆದ್ಮೇಲೆ ವಿಲ್ ಡೂ ರೆವೆನ್ಯೂ ಶೇರಿಂಗ್ ಏನೋ ಮಾಡೋಣ. ಬಟ್ ನೀವು ಈಗ ಹೋಗಿ ಯಾರ ಹತ್ರನೋ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬನ್ನಿ, ಶೂಟಿಂಗಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ದುಡ್ಡು ಅರೇಂಜ್ ಮಾಡಿ ನಾವು ಈ ಸಿನಿಮಾನ ಮಾಡೋಣ ಅಂತ ಹೇಳಿದ್ವಿ. ಸೊ ಅದೇ ಟೈಮಿಗೆ ಅವರು ಹಾಗೆ ಮಾಡಿದ್ರು. ಈಗ ನಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಶಾಕಾಹಾರಿ ಪ್ರೊಡ್ಯೂಸರು ರಾಜೇಶ್ ಕೀಳಂಬಿ ಅಂತ, ಆಮೇಲೆ ಬ್ಲಿಂಕ್ ಸಿನಿಮಾ ಪ್ರೊಡ್ಯೂಸರು ರವಿಚಂದ್ರನ್ ಅಂತ, ಇಬ್ರು ನಮಗೆ ಈಗ ಈ ಸಿನಿಮಾಗೆ ಕೈ ಜೋಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇದ್ದಿದ್ದಕ್ಕೆ ಈ ಸಿನಿಮಾ ಕರೆಕ್ಟ್ ಈ ಟೈಮಿಗೆ ರಿಲೀಸ್ ಮಾಡೋದಕ್ಕಾಯ್ತು. ಸೊ ಹೀಗಾಗಿ ತೊಂದರೆಗಳಿತ್ತು ಇನಿಷಿಯಲಿ, ಬಟ್ ಇವಾಗ ಏನೂ ಇಲ್ಲ. ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಮಾತನಾಡೋದಾದ್ರೆ, ಯಾಕೆ ಡೈರೆಕ್ಷನ್ ಅಂದ್ಮೇಲೆ ಅಷ್ಟೇನು ಈಸಿ ಜಾಬ್ ಅಲ್ಲ ಅದು. ಪ್ರತಿಯೊಬ್ಬರೂ ಮಾನಿಟರಿಂಗ್ ಮಾಡ್ತಾ ಇರಬೇಕು, ಜೊತೆಗೆ ಸೈಕಲ್ ಓಡಿಸ್ತಾ ಇರ್ತಾರೆ. ಒಂದೇ ಸಿನಿಮಾ ನೀವೇ ಹೇಳಿದ್ರಿ ಒಂದು 10 ಸರಿ ಮಾಡ್ಬೇಕಾ ಸಿಚುವೇಶನ್ ಕೂಡ ಬಂತು ಅಂತ. ಯಾವ ರೀತಿ ಬೆಂಡೆತ್ತಿದ್ರು ಅಂತ? ಅಯ್ಯೋ ಸಿನಿಮಾ ಆದ್ರೆ ಕೊನೆಗೆ ಹೇಗಾಗೋಯ್ತು, ನಾವು 2 ಅಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಶೂಟಿಂಗ್ ನಡೆಯುತ್ತೆ. ಈ ಸಿನಿಮಾದು 70% ಅಪಾರ್ಟ್ಮೆಂಟ್ ಅಲ್ಲಿ ನಡೆಯುತ್ತೆ. ಅಲ್ಲೇನಾಗೋದು ಅಂದ್ರೆ ಸ್ವಲ್ಪ ಗ್ರೀನ್ ಮ್ಯಾಟ್ ಎಲ್ಲ ಹಾಕ್ತಾ ಇದ್ವಿ ನಾವು. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಬೆಳಿಗ್ಗೆ ಶೂಟ್ ಮಾಡ್ತಾ ಇದ್ರೆ ನಮ್ ನೈಟ್ ಆಗಿರೋದಲ್ಲ, ಸೊ ನಾವು ಗ್ರೀನ್ ಮ್ಯಾಟ್. ಸೊ ಏನಾಗೋದು ಅಂದ್ರೆ ಸಫಕೇಶನ್, ಅಂದ್ರೆ ಒಂದು 35-40 ಜನ ಒಂದೇ ಮನೇಲಿ ಇದ್ರೆ, ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ, ಇಮ್ಯಾಜಿನ್ ಮಾಡಿ, ಅಂದ್ರೆ 3 BHK ಅಪಾರ್ಟ್ಮೆಂಟ್ ಅಲ್ಲಿ ಒಂದು 40 ಜನ ಇದ್ದಾರೆ. ಸೊ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 35-40 ಜನ ದಿನ ಶೂಟ್ ಮಾಡ್ತಾ ಇದ್ರೆ, ಅದು ಜೊತೆಗೆ ವಿಂಡೋಸ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದೀವಿ ಗ್ರೀನ್ ಮ್ಯಾಟ್ ಎಲ್ಲ ಹಾಕಿ. ಸೊ ಅವಾಗ ಸಫಕೇಶನ್ನು, ಅಂದ್ರೆ ಒಂದೊಂದ್ಸತಿ ತಲೆನೋವು ಬರೋದು, ಯಾಕಾರು ಶೂಟ್ ಮಾಡ್ತಾ ಇದೀವಿ ಇಲ್ಲಿ ಅನ್ಸೋದು. ಬಟ್ ಅದ್ರ ಮಧ್ಯಾಹ್ನ ನಮ್ಮ ಡೈರೆಕ್ಟ್ರು ಅವ್ರ ತಾಳ್ಮೆನ, ಅವ್ರ ಕೂಲನ್ನ ಕಳ್ಕೊಳ್ದೆ ತುಂಬಾ ತುಂಬಾ ಕಾಮಾಗಿ ಶೂಟ್ ಮಾಡಿದ್ರು. ಆಮೇಲೆ ಡೈರೆಕ್ಟರ್ ಕೂಡ ಅವರು ಫಸ್ಟ್ ಸಿನಿಮಾ ಆಗಿದ್ರು. ಆಂಟೋನಿ ಶೆಟ್ಟಿ ಅಂತ ರಿಷಬ್ ಶೆಟ್ಟಿ ಅವರಿಗೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸಾಕಷ್ಟು ಸಿನಿಮಾದಲ್ಲಿ ರೈಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಒಂದು ಒಳ್ಳೆ ನಿರ್ದೇಶಕರಾಗಿ ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ ಅಂತ ನನಗೆ ಒಂದು ಭರವಸೆ ಇದೆ. ಜೊತೆಗೆ ಆ ಟ್ರೈಲರ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಮುಖಕ್ಕೆಲ್ಲ ಬ್ಲಡ್ ಆಗಿರೋದೆಲ್ಲ ಕಾಣಿಸ್ತಾ ಇತ್ತು. ಆ ಸೀನ್ ಬಗ್ಗೆ ಹೇಳ್ಬೋದಾ? ಬ್ಲಡ್ ಸೀನ್ ಅಂದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಶೆಡ್ ಎಲ್ಲ ಏನಿಲ್ಲ, ಒಂದ್ ಸ್ವಲ್ಪ ಇದೆ. ಸೊ ನಮಗೆ ಅದೇ ಸೆನ್ಸರ್ ಅವರು UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ತುಂಬಾ ಏನು ಬ್ಲಡ್ ಗಿಡ್ ಇಲ್ಲ, ಆ ತರದ್ದೆಲ್ಲ ಇಲ್ಲ. ತುಂಬಾ ಜನ ಅನ್ಕೊಳ್ತಾ ಇದ್ರು ದಿಗಂತ್ ಅಂದ ತಕ್ಷಣ 1-2-3 ಜನ ಹೀರೋಯಿನ್ ಜೊತೆ ಹಾರಾಡ್ಕೊಂಡು ರೊಮ್ಯಾಂಟಿಕ್ ಸೀನ್ಗಳು ಮಾಡ್ಕೊಂಡಿದ್ರು. ಏನಪ್ಪಾ ಸಡನ್ ಆಗಿ ದಿಗಂತ್ ಅವ್ರ ನಾವ್ ಈ ರೀತಿ ನೋಡ್ತಾ ಇದ್ವಿ ಅಂತ. ಸೊ ಭಯ ಆಯ್ತಾ? ಅಂದ್ರೆ ಕೆಲವ್ರಿಗೆ ಆ ಬ್ಲಡ್ ಕಂಡ್ರೆ ಭಯ ಇರುತ್ತೆ. ಅಂದ್ರೆ ಇದು ಆರ್ಟಿಫಿಷಿಯಲ್ ಬ್ಲಡ್ ಅಲ್ವಾ ನಾವು ಯೂಸ್ ಮಾಡೋ ಸಿನಿಮಾದಲ್ಲಿ, ಹಾಗಾಗಿ ಅದು ನಿಮಗೆ ಬ್ಲಡ್ ಅನ್ಸಲ್ಲ. ಅದ್ರದ್ದು ಸ್ಮೆಲ್ ಬೇರೆ ಇರುತ್ತೆ, ಅದ್ರದ್ದು ಟೆಕ್ಸ್ಚರ್ ಬೇರೆ ಇರುತ್ತೆ. ಸೊ ಹಾಗಾಗಿ ಅದೇನು ಆತರ ಭಯ ಅನ್ಸಲ್ಲ ನಿಮ್ಗೆ ಶೂಟ್ ಮಾಡ್ಬೇಕಾದ್ರೆ. ಬಟ್ ಎಸ್, ಕೆಲವರಿಗೆ ಆ ಬ್ಲಡ್ ಕಂಡ್ರೆ ಆಗಲ್ಲ. ಸೊ ಆ ತರದ್ದು ನಮ್ಮ ಸೆಟ್ ಅಲ್ಲೂ 1-2-3 ಜನ ಇದ್ರು. ಅವರು ಆ ಸೀನ್ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಓಡೋಗೋರು. ಆಮೇಲೆ ತುಂಬಾ ಜನ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಜನರಿಗೆ ಇದೊಂದು ದೊಡ್ಡ ಸಮಸ್ಯೆ ಅಂತಾನೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಈಗ ಒಂದು ಆಂಗ್ರಿ ಮೆನ್ ಅಥವಾ ಆಂಗ್ರಿ ವುಮನ್ ಅಂತ ಅಂದ್ರೆ ಕೋಪ ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟ್ ತರ ನೋಡ್ತಾರೆ, ಅಳೋದು ಕೂಡ ಒಂದು ದೊಡ್ಡ ಸಬ್ಜೆಕ್ಟ್ ನೋಡ್ತಾರೆ. ಬಟ್ ಈ ಲೆಫ್ಟಿ ಅನ್ನೋದನ್ನ ಯಾರು ಕೂಡ ಕನ್ಸಿಡರೇ ಮಾಡೋದಿಲ್ಲ. ಹೌದು, ಅದೇ ನಾವು ಇದರಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವಾಗ ಎಡಗೈ ಅಪಘಾತಕ್ಕೆ ಕಾರಣ ಅದ್ರ ಬಗ್ಗೆ ಹಾಕಿದ್ವಿ, ಒಂದು ಕ್ವಶನ್ ತರ ನಾವು ರೇಸ್ ಮಾಡಿದ್ವಿ. ಅಂದ್ರೆ ಯಾರ್ಯಾರು ನೀವು ಲೆಫ್ಟಿ ಇದ್ದೀರಾ, ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳಿ ಅಂತ. ಅವಾಗ ನೋಡ್ಬೇಕಾಗಿತ್ತು ಎಷ್ಟು ಕಮೆಂಟ್ಸ್. ಅಂದ್ರೆ ಒಬ್ಬ ಸರ್ಜನ್, ಅವನು ಈಸ್ ಎ ಡಾಕ್ಟರ್, ಸರ್ಜನ್ ಅವ್ರು ಹೇಳಿದ್ರು ನನಗೆ ಒಂದೊಂದ್ಸತಿ ಸಿಸರ್, ನನಗೆ ಲೆಫ್ಟ್ ಸಿಸರ್ ನಮಗೆ ಇಟ್ಟಿರಲ್ಲ ಅಂತ. ಅಂದ್ರೆ ಆ ಲೆಫ್ಟ್ ಅಲ್ಲಿ ಅವ್ರಿಗೆ ಕಟ್ ಮಾಡೋದ್ ಕಷ್ಟ. ಸೊ ರೈಟ್ ಅಲ್ಲಿ ನಾನು ಮಾಡಬೇಕು, ನಾನು ರೈಟಿ ಅಲ್ಲ. ಸೊ ಇದೆಲ್ಲ ನನ್ಗೆ ಸರ್ಜರಿ ಮಾಡ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತೆಲ್ಲ. ಸೊ ಇಮ್ಯಾಜಿನ್ ಮಾಡಿ, ಅಷ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಲೆಫ್ಟೀಸ್ ನ. ಯಾವ್ದು ಅವರಿಗೆ ಡಿಸೈನ್ ಮಾಡಿಲ್ಲ, ಅವರಿಗೆ ನಿಮ್ಗೆ ಏನಾದ್ರು ಬೇಕಾ ಲೆಫ್ಟಿಗೆ ಅಂತಾನು ಕೇಳಿಲ್ಲ. ಅವರಿಗೆ ಪೆನ್ನು ಅಷ್ಟೇ, ಅವ್ರಿಗೆ ಲೆಫ್ಟ್ ಇಂದ ಬರೆಯೋದಲ್ಲ ಅವರು. ಸೊ ಇಲ್ಲಿ ಫಸ್ಟ್ ಪದಗಳೇ ಕಾಣಲ್ಲ ಅವರಿಗೆ, ಹಿಂಗ್ ಬರಿತಾ ಹೋದ್ರೆ ಕೈಯೇ ಕವರ್ ಆಗುತ್ತೆ. ಆಮೇಲೆ ಡೆಸ್ಕ್ ಕೂಡ ಅಷ್ಟೇ, ಸ್ಕೂಲ್ಗಳಲ್ಲಿ ಡೆಸ್ಕ್ ಇರತ್ತೆ ಗೊತ್ತಾ, ಅದು ಈ ಸೈಡ್ ಇರುತ್ತೆ, ಇಲ್ಲಿ ಇಟ್ಕೊಂಡು ಬರೆಯೋದು ಬುಕ್ನ. ಸೊ ಇಲ್ಲಿಗೆ ಯಾರು ಅವರಿಗೆ ಕೊಟ್ಟೆ ಇರಲ್ಲ, ಅವ್ರು ಹೆಂಗೋ ಕುತ್ಕೊಂಡ್ ಬರೀತಾರೆ, ನೀವು ಅಬ್ಸರ್ವ್ ಮಾಡಿದ್ರೆ.
ಸೊ ಆ ಒಂದು ಸೆನ್ಸಿಟಿವ್ ಇನ್ಸಿಡೆಂಟ್ಸ್ಗಳನ್ನ ಮೂಮೆಂಟ್ಸ್ಗಳೆಲ್ಲ ಮೂವಿನಲ್ಲಿ ಕಾಣಬಹುದಾ ನಾವು? ಖಂಡಿತ. ನಾವು ಎಲ್ಲ ಅಂದ್ರೆ ಇದು ಈ ಲೆಫ್ಟ್ ಹ್ಯಾಂಡ್ ಅನ್ನೋದನ್ನ ನಾವು ಊಟಕ್ಕೆ ಉಪ್ಪಿನಕಾಯಿ ತರ ಎಲ್ಲೋ ಇಟ್ಟಿದೀವಿ, ಅದೇ ಊಟ ತರ ನಾವು ಎಲ್ಲೂ ತುರ್ಕ್ಸಿಲ್ಲ. ಸೊ ಹಾಗಾಗಿ ಇದನ್ನ ಎಲ್ಲೆಲ್ಲಿ ಬಳಸ್ಕೋಬೇಕು ಸಣ್ಣ ಸಣ್ಣದಾಗಿ ನಾವು ಬಳಸ್ಕೊಂಡಿದೀವಿ. ಅವನು ಅದೇ ಎಡಗೈ ಆಗಿದ್ದಕ್ಕೆ ಅಪಘಾತಕ್ಕೆ ಕಾರಣ ಅನ್ನೋದು ಒಂದು ಎಲ್ಲೋ ತೋರಿಸಿದೀವಿ. ಸೊ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಒಂದೇನಾದ್ರೂ ಒಂದು ಕೆಟ್ಟ ಇನ್ಸಿಡೆಂಟ್ಸ್ಗಳು ಆ ತರದ್ ಏನಾದ್ರೂ ಆಗಿದೆ? ಇಲ್ಲ, ಆತರ ನಾವು ಅಂದ್ರೆ ಕ್ರಿಕೆಟ್ ಆಡ್ಬೇಕಾದ್ರೆ ಅವಾಗೆಲ್ಲ ಯುವರಾಜ್ ಸಿಂಗ್ ಎಲ್ಲ ಲೆಫ್ಟೀಸ್ ಇದ್ರು ಕ್ರಿಕೆಟ್ ಆಡೋರು. ಸೊ ಅವರು ಒಂಥರ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ರು. ಬಟ್ ನಾನ್ ಕ್ರಿಕೆಟ್ ಆಡ್ಬೇಕಾದ್ರೆ ನಾ ರೈಟಿ. ಸೊ ಸುಮ್ನೆ ಲೆಫ್ಟ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೋದಾಗ ಬಾಲ್ ಇಲ್ಲಿಗೆ ಬಿದ್ದು, ಯಾಕೆ ಗ್ಲೌಸ್ ನಿಮ್ದು ಬೇರೆ ತರ ಇರುತ್ತೆ, ಲೆಫ್ಟಿ ಗ್ಲೌಸ್ ಬೇರೆ ತರ ಇರುತ್ತೆ, ಅದು ಸಿಗತ್ತೆ. ಇವಾಗ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ಸ್ ಎಲ್ಲ ಸುಮಾರು ಜನ ಇದಾರೆ, ಸಿಗತ್ತೆ. ಬಟ್ ನೀವು ರೈಟ್ ಹ್ಯಾಂಡರ್ ಆಗಿ ಲೆಫ್ಟ್ ಹ್ಯಾಂಡ್ ಹಿಡ್ಕೊಂಡು ಆಡಿದ್ರೆ ಲೆದರ್ ಬಾಲು ನಿಮ್ಗೆ ಖಂಡಿತ ಏಟ್ ಆಗುತ್ತೆ. ಅಂದ್ರೆ ಅಲ್ಲಿಗೆ ಬಿದ್ರೆ ಬೆರಳಿಗೆ ಎಲ್ಲಾರು ಬಿದ್ರೆ ಅಷ್ಟೇ, ಆ ತರ ಏಟ್ ಆಗಿದ್ದಿದೆ. ಸೊ ಈಗ ಮೂವಿ ಈ ರೀತಿ ಒಂದು ಲೆಫ್ಟ್ ಹ್ಯಾಂಡ್ಗೆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮೂವಿ ಮಾಡ್ತಾರೆ ಅಂದ ತಕ್ಷಣ ನಿಮ್ಮ ತಲೆನಲ್ಲಿ ಏನೇನ್ ಥಾಟ್ಸ್ ಬಂತು? ಇಲ್ಲ, ನಾನು ಕ್ಯೂರಿಯಸ್ ಆದೆ. ಅಂದ್ರೆ ಸಡನ್ ಆಗಿ ಅವ್ರ ಫ್ಯಾಕ್ಟ್ ಹೇಳಿದ್ರು ಡೈರೆಕ್ಟ್ರು, ಬರೀ 7-10% ಜನ ಮಾತ್ರ ಲೆಫ್ಟೀಸ್ ಇರೋದು. ನಾನು ಅವಾಗ ಯೋಚನೆ ಮಾಡಿದೆ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟು ಜನ ಲೆಫ್ಟೀಸ್ ಇದ್ದಾರೆ ಅಂದ್ರೆ ಒಬ್ಬನೋ ಇಬ್ಬನೋ ನನ್ ಮೈಂಡಿಗೆ ಬಂತು. ಸೊ ಅದೇ ತರ ಒಂದ್ 10 ಜನದಲ್ಲಿ ಒಬ್ರೋ ಇಬ್ರೋ ಇರ್ತಾರೆ. ಸೊ ನಿಮಗೆ ಇರೋದು ಪರ್ಸೆಂಟೇಜ್ 7-10% ಅಂದಾಗ ನನಗೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟ್, ಇದನ್ನ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಕುತೂಹಲ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಫಸ್ಟ್ ಪ್ರಯೋಗ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಆ ಪ್ರಯೋಗ ಏನಿಲ್ಲ, ಅಂದ್ರೆ ಡೈರೆಕ್ಟ್ ಸೆಟ್ಟಿಗೆ ಹೋದಾಗ ನಾನು ಡೈರೆಕ್ಟರ್ ಅದೇ ಹೇಳಿದಾಗೆ ಅವರು ಹೇಳಿದ್ರು, ಸೆಟ್ಟಿಗೆ ಬಂದ್ಮೇಲೆ ದಯವಿಟ್ಟು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂದ್ರೆ ನೀವು ಈಗ ನಾನೇನಾದ್ರು ಬಾಲ್ ಎಸಿಬೇಕು ಅಂದ್ರೆ ನ್ಯಾಚುರಲ್ ಆಗಿ ಹಿಂಗ್ ಬರುತ್ತೆ, ಅದು ಕರೆಕ್ಟ್ ಆಗಿ ಕಾಣುತ್ತೆ. ಅದೇ ಲೆಫ್ಟ್ ಅಲ್ಲಿ ಹಿಂಗ್ ಎಸಿಯಕ್ ಹೋಗಿ ಅಥವಾ ಲೆಫ್ಟ್ ಅಲ್ಲಿ ಏನಾದ್ರು ಹಿಂಗ್ ಮಾಡಕ್ ಹೋಗಿ ನಿಮ್ದು ಒಂಥರ ಫನ್ನಿಯಾಗಿ ಕಾಣುತ್ತೆ, ನೀವು ಲೆಫ್ಟ್ ಅಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ನಾನು ಫಸ್ಟ್ ರೆಡಿ ಮಾಡ್ಕೊಂಡೆ. ಅಂದ್ರೆ ನಾನು ಲೆಫ್ಟಿ ತರನೇ ಕಾಣಬೇಕು, ಏನಾದ್ರು ಎಸ್ತರೆ ಕರೆಕ್ಟ್ ಆಗಿ ಹಿಂಗ್ ಇರಬೇಕು, ಲೆಫ್ಟ್ ಅವ್ರು ಎಸ್ತಂಗೆ ಇರಬೇಕು ಅನ್ನೋ ತರ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ. ಸೊ ಏನ್ರಿ ಲೆಫ್ಟಿಗಳಿಗೋಸ್ಕರನೇ ಒಂದು ಮೂವಿ ಮಾಡ್ಬಿಟ್ರಲ್ಲ ಅಂತ ಕಿಂಡಲ್ ಮಾಡ್ಬೇಕಂತ ಏನಾರು ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಕೂಡ ಲೆಫ್ಟಿನೇ, ಅವ್ರನ್ನೇ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತ ಅಂದ್ಮೇಲೆ ಈ ಮೂವಿನ ನೋಡದೆ ಇರ್ತಾರ. ಇದೇ ಚಿತ್ರದ ನಾಯಕಿ ಧನು ಹರ್ಷ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿ. ನಾವೇನೋ ಹೊಸ ಹೀರೋಯಿನ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋಣ, ಸ್ವಲ್ಪ ಕಾಲಿನೇನ ಅಂತಂದ್ರೆ ಕೈಗೆ ಸಿಕ್ತಿಲ್ವಲ್ಲ, ಏನ್ ಕತೆ ಅಂತ. ನೀವ್ ನೋಡ್ತಿರಂಗೆ ನಮ್ ಟೀಮ್ ತುಂಬಾ ಜೋರಾಗೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ಅಂಡ್ ತುಂಬಾ ಖುಷಿ ಆಗ್ತಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಜನಗಳಿಂದ ಕೂಡ. ಅಂಡ್ ನಾಳೆ ನಮ್ ರಿಲೀಸು, ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ದಿಗಂತ್ ಅವರಂತೂ ತುಂಬಾ ಹೊಗಳ್ತಾ ಇದ್ರು, ಒಂದು ಹೊಸ ನಾಯಕಿ ಅಂತ ಅನ್ಸೋದೇ ಇಲ್ಲ. ತುಂಬಾ ಪ್ರಿಪರೇಷನ್ ಮಾಡ್ತಾರೆ, ಥಿಯೇಟರ್ ಆರ್ಟಿಸ್ಟ್ ಕೂಡ ಅಂತೆಲ್ಲ ಹಾಡಿ ಹೊಗಳ್ತಾ ಇದ್ರು. ಏನೋ ಹೇಳ್ತಾ ಇದ್ರಪ್ಪ, ಅವ್ರು ಡೈಲಾಗ್ ಎಲ್ಲ ಮರೆತರು ಕೂಡ ಎಲ್ಲ ನೀವ್ ನೆನ್ಪಿಟ್ಕೊಂಡಿರ್ತಿದ್ದಂತೆ. ಎಸ್, ನಾನು ರಂಗಭೂಮಿಯಲ್ಲಿ ಈ ಸಿನಿಮಾ ಮಾಡೋ ಮುಂಚೆನೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣಕ್ಕೆ ಅದು ತುಂಬಾ ಹೆಲ್ಪ್ ಆಯ್ತು. ಅಂಡ್ ಹಾಗೆ ನಮ್ ತಂಡದವರು ಕೂಡ ತುಂಬಾನೇ ಒಳ್ಳೆ ರಿಸರ್ಚ್ ಮಾಡಿವೆ ಈ ಕಥೆ ಬರ್ದಿರೋದು. ಸೊ ನನ್ಗೆ ಏನೇ ಹೆಲ್ಪ್ ಬೇಕಿದ್ರು ದೇವತೆ ವರ್ಕ್ಶಾಪ್ಸ್ ಮುಖಾಂತರ ಆಗಿರ್ಲಿ, ರಿಹರ್ಸಲ್ಸ್ ಮುಖಾಂತರ ಆಗಿರ್ಲಿ, ಅಂಡ್ ನಂದು 100 ಡೌಟ್ಸ್ಗಳಿಗೆ ಉತ್ತರ ಕೊಡೋದಾಗಿರ್ಲಿ, ಸೊ ಅದೆಲ್ಲ ಮುಖಾಂತರನೇ ನಾನು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ ಆಗಿದ್ದು. ಇಟ್ಸ್ ಟೀಮ್ ವರ್ಕ್ ಅಂತಾನೆ ಹೇಳ್ಬೇಕು. ಓಕೆ, ಈಗ ದಿಗಂತ್ ಅವ್ರದ್ದು ಒಂದು ಡೈಲಾಗ್ ಹೇಳ್ಬೋದಾ, ನೆನಪಿದ್ರೆ ತಮ್ಗೆ? ದಿಗಂತ್ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲಿ ಲೈಕ್ ಹೇಳ್ತಾ ಇದ್ರಲ್ಲ ಸರ್ ಆಗ್ಲೇನೆ, ಡೈಲಾಗ್ಸ್ ಎಲ್ಲ ತುಂಬಾ ನೆನ್ಪಿಟ್ಕೊಳ್ತಾ ಇದ್ರು ಧನು ಅವರು ಅಂತ. ಸೊ ದಿಗಂತ್ ಅವ್ರದ್ದು ಒಂದು ಡೈಲಾಗ್ ಹೇಳ್ಬೋದಾ? ಓ ಇಲ್ಲ, ಅದು ಹೇಳಕ್ ಆಗಲ್ಲ, ನಾಳೆ ಸಿನಿಮಾ ಇದೆ, ಸೊ ಯಾವ ಪ್ಲಾಟ್ ಬಿಟ್ಕೊಳಲ್ಲ. ಸೊ ಎನಿವೇಸ್ ಅದು ನೀವು ಸಿನಿಮಾಲೇ ಹೋಗಿ ನೋಡ್ಬೇಕು. ಐ ಮೀನ್ ಆಲ್ಸೋ ಒನ್ ಮೋರ್ ಥಿಂಗ್, ನಂಗೆ ಡೈಲಾಗ್ ಫಸ್ಟ್ ನಂಗೆ ನೆನ್ಪಿಲ್ಲ ಇವಾಗ ಹೇಳ್ಬೇಕಂದ್ರೆ. ಅಂಡ್ ಸರ್ ತರ ನಾನು ಹೇಳಕ್ ಕಷ್ಟ ಆಗತ್ತೆ, ಸೊ ಅದಕ್ಕೆ ಜಸ್ಟಿಸ್ ಕೊಡಕ್ಕಾಗತ್ತೆ. ತುಂಬಾ ಬ್ರೈನಿ ಅಂತಾರೆ, ಈ ಮೂವಿನಲ್ಲಿ ಕಂಪ್ಲೀಟ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡಿದೀರಾ, ಇಷ್ಟು ಬೇಗ ಮರ್ತೋಗಕ್ ಸಾಧ್ಯ ಇಲ್ವಲ್ಲ? ಸೊ ಸಾರಿ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಿಲ್ಲ. ಲೆಫ್ಟಿ ಅಂತಂದ್ರೆ ತುಂಬಾ ಬ್ರೈನಿ ಅಂತಾರೆ, ಅದರಲ್ಲೂ ಸ್ಪೆಷಲಿ ಈ ಮೂವಿನಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡಿರೋದ್ರಿಂದ ತುಂಬಾ ಮರೆಯೋಕ್ ಚಾನ್ಸ್ ಇಲ್ವಲ್ಲ ಡೈಲಾಗ್ಗಳನ್ನ ಅಂತ.
ಏನ್ ಮಾಡೋದು, ಲೆಫ್ಟೀಸ್ ಕೂಡ ಹ್ಯೂಮನ್ಸ್ ಎಲ್ಲ, ಮಿಸ್ಟೇಕ್ಸ್ ಕೂಡ ಆಗುತ್ತೆ. ಸೊ ನೀವು ಬೇಸಿಕಲಿ ಲೆಫ್ಟಿನಾ ಅಥವಾ ರೈಟಿನಾ ಹೇಗೆ? ಆಕ್ಚುಲಿ ಸಿನಿಮಾಗೋಸ್ಕರ ಲೆಫ್ಟಿ ಆಗಿದ್ದು, ನಾನ್ ರೈಟಿನೇ, ಇನ್ ರಿಯಲ್ ಲೈಫ್ ನಾನ್ ರೈಟಿ. ಸೊ ಸಿನಿಮಾಗೋಸ್ಕರ ಏನಾದ್ರು ಯೂಸ್ ಆಯ್ತಾ ಲೆಫ್ಟ್ ಹ್ಯಾಂಡ್ ಎಲ್ಲ ಯೂಸ್ ಮಾಡಿದಕ್ಕಾಗಿ ಮೂವಿನಲ್ಲಿ? ಹೊಸದೇನಾದ್ರು ಕಲ್ತಿರೋದಂತನಾ? ಹಾ ಹಾ, ಹೊಸದೇನ್ ಕಲ್ತಿದಂದ್ರೆ ಈ ಸಿನಿಮಾ ಮುಖಾಂತರ ನಂಗೆ ಗೊತ್ತಾಗಿದ್ದು ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ದಿನನಿತ್ಯ ಕಾರ್ಯಗಳು ಮಾಡೋದಕ್ಕೆ ಅಂತ. ಮುಂಚೆ ನಾನೊಂದು ಇಗ್ನೋರೆಂಟ್ ಆಗೇ ಇದ್ದೆ, ನನ್ಗೆ ಗೊತ್ತಿರ್ಲಿಲ್ಲ ಲೈಕ್ ಒಂದು ಸಿಸರ್ ಯೂಸ್ ಮಾಡಕ್ಕಾಗಿರ್ಲಿ, ಪೆನ್ಸಿಲ್ ಯೂಸ್ ಮಾಡೋದಕ್ಕಾಗಿರ್ಲಿ. ಅಂಡ್ ಕೆಲವೊಂದು ಟೇಬಲ್ಸ್ ರೈಟ್ ಹ್ಯಾಂಡ್ ಅಂತಾನೆ, ಸ್ಟಡಿ ಟೇಬಲ್ಸ್ ರೈಟ್ ಹ್ಯಾಂಡ್ ಅಂತ ಡಿಸೈನ್ ಆಗಿರುತ್ತೆ ಶಾಲೆಗಳಲ್ಲಿ. ಸೊ ಲೆಫ್ಟ್ ಹ್ಯಾಂಡರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ ಆ ತರ ಟೇಬಲ್ಸ್ ಬಳಸೋದಕ್ಕೆ. ಸೊ ಇವೆಲ್ಲ ಅವರು ಡೈಲಿ ಬೇಸಲ್ಲಿ ಯೂಸ್ ಮಾಡೋ ಅಂತದ್ದು. ಸೊ ಅದು ಇವೆಲ್ಲ ಗೊತ್ತಾದಾಗ ಓ ಮೈ ಗಾಡ್, ಈ ಪ್ರಪಂಚದಲ್ಲಿ 10% ಜನರು ಲೆಫ್ಟೀಸ್, ದಟ್ಸ್ ಅ ಹ್ಯೂಜ್ ಕೌಂಟ್ ಅಲ್ವಾ? ಸೊ ಅಷ್ಟು ಜನಗಳಿಗೆ ಈ ತರ ಎಲ್ಲ ದಿನನಿತ್ಯ ಕಾರ್ಯಗಳು ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದಾಗ ವಿ ನೀಡ್ ಟು ಸಮ್ವನ್ ನೀಡ್ಸ್ ಟು ಸ್ಪೀಕ್ ಅಬೌಟ್ ಇಟ್ ಅಲ್ವಾ? ಸೊ ಐ ಆಮ್ ವೆರಿ ಹ್ಯಾಪಿ ನಮ್ ತಂಡದ ಮುಖಾಂತರ, ನಮ್ ಈ ಸಿನಿಮಾದ ಮುಖಾಂತರ ಒಂದು ಏನಿದೆಯೋ ವಿಚಾರ ಲೆಫ್ಟೀಸ್ ಬಗ್ಗೆ ಅದು ಜನಗಳು ಇವಾಗ ಮಾತಾಡಕ್ ಶುರು ಮಾಡಿದ್ದಾರೆ. ದಿಗಂತ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದಾಗ ಎಷ್ಟು ಖುಷಿ ಆಯ್ತು, ಹೇಗ್ ಸೆಲೆಕ್ಟ್ ಆದ್ರಿ ಪಾತ್ರಕ್ಕೆ? ತುಂಬಾನೇ ಖುಷಿ. ಮೊದಲೇ ಬಾರಿ ನಂಗೆ ಗೊತ್ತಾದಾಗ ನಂಗೆ ನಂಬಕ್ಕೆ ಆಗಿಲ್ಲ. ನಾನೇನೋ ಪ್ರಾಬ್ಲಿ ಆದ್ಮೇಲೂ ಕೂಡ ನನ್ಗೆ ಇನ್ನಾದ್ರು ನಂಬಕ್ಕೆ ಆಗ್ತಿಲ್ಲ. ನಾನು ತಂಡ ಹೋಗಿ ಮೀಟ್ ಆದಾಗ ಅವ್ರು ನನ್ಗೆ ಕತೆ ಹೇಳಿ ನನ್ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅಯ್ಯೋ ನಿಜ ನಾನು ಸರ್ ಜೊತೆಗೆ ನಟನೆ ಮಾಡ್ತಿದ್ದೀನ ಅಂತ ಅವಾಗ ನಂಗೆ ರಿಯಲೈಸ್ ಆಗಿದ್ದು. ಗಾಳಿಪಟ ಎಲ್ಲ ನೋಡಿ ಬೆಳೆದಿರೋದೆಲ್ಲ ಸರ್ ಮೇಲೆ ನಂಗೆ ಹೆವಿ ಕ್ರಶ್ ನಾನು ಚಿಕ್ಕವಳಿದ್ದಾಗೇನೆ. ಸೊ ಇಟ್ ವಾಸ್ ಎ ಗ್ರೇಟ್ ಫೀಲಿಂಗ್ ಅವ್ರ ಜೊತೆ ನಟನೆ ಮಾಡಕ್ ಅವಕಾಶ ಸಿಕ್ತಿದೆ ಅಂತ. ಅಂಡ್ ಸೆಟ್ ಅಲ್ಲಿ ಸರ್ ತುಂಬಾನೇ ಫ್ರೆಂಡ್ಲಿ ಆಗಿ ಇರೋರು, ನಂಗೆ ಒಂದು ಕಂಫರ್ಟಬಲ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಟ್ಟಿದ್ರು. ಸೊ ನಾನು ಲೈಕ್ ಅವ್ರ ಜೊತೆ ಆಕ್ಟ್ ಮಾಡುವಾಗ ನರ್ವಸ್ನೆಸ್ ಆಗಿರ್ಲಿ ಅದೇನೋ ಬರ್ಲಿಲ್ಲ, ಬಿಕಾಸ್ ಅದು ಸರ್ ನನ್ಗೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಟ್ಟಿದ್ ಕಾರಣಕ್ಕೆ. ಅಂಡ್ ಐಮ್ ವೆರಿ ಗ್ರೇಟ್ಫುಲ್ ಅದಕ್ಕೋಸ್ಕರ. ತುಂಬಾ ಮಜವಾಗಿತ್ತು ಸರ್ ಜೊತೆ ಮಾಡೋದು. ಅಂದ್ರೆ ತುಂಬಾ ಜನರಿಗೆ ದಿಗಂತ್ ಅವರು ಒಂದ್ ರೀತಿ ಡ್ರೀಮ್ ಬಾಯ್ ಆಗಿರ್ತಾರೆ. ನಿಮ್ಗೂ ಹಾಗೆ ಅನ್ಸಿತ್ತ ಕಾಲೇಜ್ ಡೇಸ್ ಅಲ್ಲೆಲ್ಲ? ಓ ಎಸ್, ಖಂಡಿತ. ಐ ಥಿಂಕ್ ಎಲ್ರಿಗೂ, ಐ ಮೀನ್ ಯಾರಿಗೆ ಸರ್ ಮೇಲೆ ಕ್ರಶ್ ಇಲ್ಲ ಹೇಳಿ. ಈ ಸಿನಿಮಾ ನೋಡೋದಾದ್ರೆ ಥ್ರಿಲ್ಲರ್ ಸಿನಿಮಾ, ಸಸ್ಪೆನ್ಸ್ ಓರಿಯೆಂಟೆಡ್ ಸಿನಿಮಾ ಆಗಿದೆ. ಚಾಕ್ಲೇಟ್ ಬಾಯ್ ಜೊತೆ ಏನಾದ್ರೂ ಒಂದು ರೊಮ್ಯಾಂಟಿಕ್ ಸೀನ್ ಇಡಬಾರ್ದಾ ಅಂತ ಏನಾದ್ರು ಅನಿಸ್ತಿದ್ಯಾ? ನೀವು ಅವೆಲ್ಲ ಸರ್ಪ್ರೈಸಸ್ ನಾಳೆ ಸಿನಿಮಾದಲ್ಲಿ ಸಿಗತ್ತೆ ನಿಮ್ಗೆ. ನೀವು ಟ್ರೇಲರ್ ನೋಡಿದ್ರೆ ಅದರಲ್ಲಿ ಸ್ವಲ್ಪ ಹಿಂಟ್ ಕೊಟ್ಟಿದೀವಿ ನಾವು. ರೊಮ್ಯಾನ್ಸ್ ಕೂಡ ಇದೆ, ಖಂಡಿತ ಇದೆ. ಅಂಡ್ ಪಂಚರಂಗಿ ಸಿನಿಮಾ ನೋಡಿದೀರಾ ಅವರಿಬ್ರು ಬಾಂಡೇಜ್ ಹೇಗಿದೆ ಅಂತ. ಸೊ ಅದನ್ನ ತಿರ್ಗಾ ನೀವು ಈ ಸಿನಿಮಾದಲ್ಲೂ ಎಕ್ಸ್ಪ್ಲೋರ್ ಮಾಡಾಗತ್ತೆ. ದಿಗಂತ್ ಅವರಂತ ಈಗಾಗಲೇ 4 ವರ್ಷ ಸಿನಿಮಾ ಕಂಪ್ಲೀಟ್ ಮಾಡಿ 5ನೇ ವರ್ಷಕ್ಕೀಗ ರಿಲೀಸ್ ಆಗ್ತಾ ಇದೆ. ಎಲ್ಲಾ ಕಡೆ ಸುತ್ತಕೊಂಡು ಹುಷಾರ್ ತಪ್ಪಿದ್ರು ಕೂಡ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾರೆ. ಮಾತನಾಡಿ, ದಿಗಂತ್ ಅವರು ಇದ್ದಾರೆ. ಓ, ದಿಗಂತ್ ಸರ್ ಇದಾರೆ. ಹಾಯ್ ಸರ್, ಪ್ರಮೋಷನ್ ಹೇಗೆ ನಡೀತಾ ಇದೆ? ಇದನ್ನು ನಂಗೆ ಗೊತ್ತಿರ್ಲಿಲ್ಲ, ಸರ್ಪ್ರೈಸ್ ಸರ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಹೌ ಎಕ್ಸೈಟೆಡ್ ಆರ್ ಯು? ನಾಳೆ ಫಿಲ್ಮ್ ರಿಲೀಸ್. ಸೂಪರ್. ಅದೇ ಇನ್ ಒಂದೇ ದಿವಸ ಇರೋದು, ಸೊ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಜನರೆಲ್ಲ ಈ ಸಿನಿಮಾ ನೋಡಿ ಇಷ್ಟಪಡ್ತಾರೆ ಅನ್ನೋ ಒಂದು ಭರವಸೆ ಇದೆ, ಸಂತೋಷ ಇದೆ, ಖುಷಿ ಇದೆ. ಎಸ್, ಖಂಡಿತ ಸರ್, ಖಂಡಿತ. ಡೆಫಿನೆಟ್ಲಿ ನನ್ಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಫ್ಯಾಮಿಲಿ ಮೆಂಬರ್ಸ್ ಇಂದ, ಫ್ರೆಂಡ್ಸ್ ಕಡೆಯಿಂದ. ಇನ್ಫ್ಯಾಕ್ಟ್ ನನ್ ಥರ್ಡ್ ಸರ್ಕಲ್ ಕಡೆಯಿಂದನೂ ನಂಗೆ ಗೊತ್ತಿಲ್ಲದೆ ಇರೋರೆಲ್ಲ ನಂಗೆ ಮೆಸೇಜ್ ಹಾಕಿ ವೆರಿ ಎಕ್ಸೈಟೆಡ್ ವಿ ಆರ್ ಫಾರ್ ದ ಫಿಲ್ಮ್ ಅಂತ ಹೇಳ್ತಿದ್ದಾರೆ. ಸೊ ಎಸ್, ನನ್ಗೂ ಅದೇ ನಂಬಿಕೆ ಚೆನ್ನಾಗಿ ಓಡುತ್ತೆ ಅಂತ. ನಿದ್ದೆ ಮಾಡ್ತೀರಾ ಇಲ್ವಾ ಇವತ್ತು? ಓ, ನಿದ್ದೆನಾ? ಆಗ್ಲೇ 2-3 ದಿನ ನಿದ್ದೆ ಇಲ್ಲ. ರಿಸಲ್ಟ್ ಕಾಯ್ಬೇಕಾದ್ರೆ ಯಾವ ರೀತಿ ನಿದ್ದೆ ಮಾಡಲ್ವೋ ಹಂಗೆ ಇದು ಸಿಚುಯೇಷನ್ ಹಾಗೆ ಅನ್ಸುತ್ತೆ. ಖಂಡಿತ ಇದು ಒಂಥರ ಇದು ಎಲೆಕ್ಷನ್ ರಿಸಲ್ಟ್ ತರನೇ, ಅಥವಾ ಫೈನಲ್ ಎಕ್ಸಾಮ್ ರಿಸಲ್ಟ್ ತರನೇ. ಇದು ವರ್ಷ ಇಡೀ ನಾವು ಕಷ್ಟಪಟ್ಟಿರ್ತೀವಿ, ಆಮೇಲೆ ಎಕ್ಸಾಮ್ ಕೊಟ್ಟಿರ್ತೀವಿ, ಆಮೇಲೆ ರಿಸಲ್ಟ್. ಧನು ಅವ್ರೆ, ಅಂದ್ರೆ ಈಗ ನಾವು ಇವ್ರನ್ನ ಹೆಚ್ಚಾಗಿ ನೋಡ್ದಂತೆ ಒಂದ್ ರೀತಿ ಲವರ್ ಬಾಯ್, ತುಂಬಾ ಕೇರಿಂಗು, ತುಂಬಾ ಹಾಸ್ಯಾಸ್ಪದ ಅಂತ ನೋಡಿರ್ತೀವಿ. ಸೊ ನೀವ್ ಕಂಡಂತೆ ಇವ್ರ ಬಗ್ಗೆ ಮಾತನಾಡೋದಾದ್ರೆ? ನಾನು ಆಗ್ಲೇ ಹೇಳ್ದಂಗೆ ಸರ್ ಇಸ್ ವೆರಿ ಫ್ರೆಂಡ್ಲಿ. ತುಂಬಾ ಲೈಕ್ ನೀವು ನಮ್ ತಿಳ್ಕೊಂಡ್ರೆ ಪರ್ಸನಲಿ
ಇಟ್ ಜಸ್ಟ್ ಬಿ ಲೈಕ್ ಫ್ರೆಂಡ್ ಆಫ್ ಯುವರ್ಸ್ ಅಷ್ಟೇ. ಸೊ ಆ ಒಂದು ಏನು ಅವ್ರ ಸ್ಟಾರ್ಡಮ್ ಇದೆಯೋ ಅದನ್ನೆಲ್ಲ ಬಿಟ್ಟು ಅವ್ರು ಬರೋದು ಸೆಟ್ಗೆ. ಸೊ ಹಿ ಡಸನ್ ಕಮ್ ವಿತ್ ದಟ್ ವೇಟ್ ಆರ್ ಎನಿಥಿಂಗ್ ಹೆಡ್ ವೇಟ್. ಸೊ ನನ್ಗೊಂಚೂರು ಏನು ಲೈಕ್ ನರ್ವಸ್ನೆಸ್ ಅನ್ಸಿಲ್ಲ. ವಿ ಫೆಲ್ಟ್ ಲೈಕ್ ವಿರ್ ಆನ್ ದ ಸೇಮ್ ಗ್ರೌಂಡ್, ಒಂದು ಈಕ್ವಲ್ ಗ್ರೌಂಡ್ ಅಲ್ಲಿ ನಾವು ಕೆಲಸ ಮಾಡಿರೋದು. ಅಂಡ್ ತುಂಬಾ ಇದೆ ನಂಗೆ ಕಲಿಯೋದಕ್ಕೆ ಸರ್, ಅಂಡ್ ಐ ಟೋಲ್ಡ್ ಹಿಮ್ ಆಲ್ಸೋ. And I'm very, 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 very grateful. ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ನೆನ್ಪು ಮಾಡ್ಕೊಳ್ಬೋದಾ ಸಿನಿಮಾ ಸೆಟ್ದು, ಮರೆಯಕ್ ಆಗದೆ ಇರೋ ಕ್ಷಣ ಆದ್ರೆ? ಯಾ ಶೋರ್. ಸೊ ನಮ್ ಸಿನಿಮಾದ ಹಾಡಿಗೆ ನಂದು ಸರ್ದು ಒಂದು ಹಾಡಿದೆ ಚಿತ್ರದಲ್ಲಿ. ಸೊ ಒಂದು ಸ್ಮಾಲ್ ಪೋರ್ಷನ್ ಅದ್ರಲ್ಲಿ ಕೊರಿಯೋಗ್ರಫಿನೇ ಇಲ್ಲ, ಅದಕ್ಕೆ ಹೇಗ್ ಬೇಕೋ ಹಂಗ್ ಡಾನ್ಸ್ ಮಾಡಿ ಅಂತ ಅಂದ್ರು. ಒಂದು ವೆರಿ ಫಾಸ್ಟ್ ಪೇಸ್ ಮ್ಯೂಸಿಕ್ ಪ್ಲೇ ಮಾಡಿದ್ರು ಸೆಟ್ ಅಲ್ಲಿ. ಬರೀ ನಾವಿಬ್ರೆ ಕುಣಿತಾ ಇದೀವಿ, ಲೈಕ್ ಅ ಪಾರ್ಟಿ. ಆಮೇಲೆ ಬಿಹೈಂಡ್ ದ ಕ್ಯಾಮ್ರಾ ಅವರು ಕುಣಿತಿದ್ದಾರೆ. ಇಟ್ ವಾಸ್ ವೆರಿ ನೈಸ್, ದಟ್ ವಾಸ್ ವೆರಿ ಫನ್. ನಂಗೆ ಇನ್ನ ಜ್ಞಾಪನ ಇದೆ ಅದು. ಅಲ್ಲ, ಈಗ ಜನರು ಈಗ ಹೊಟ್ಟೆ ಕಿಚ್ಚಿಬಿಡ್ಬೇಕು ಧನು ಮೇಲೆ, ಜೊತೆಗೆ ನಿಧಿ ಸುಬ್ಬಯ್ಯ ಅವ್ರು ಕೂಡ. ನಾನು ದಿಗಂತ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾಗಿತ್ತು, ಧನು ಅವ್ರು ಕುಣಿದ್ ಬಿಟ್ಟಿದಾರಲ್ಲ ಅಂತ. Yeah, I'm so sorry girls. ಪಾಪ ಡಿಸಪಾಯಿಂಟ್ ಆಯ್ತು ಅನ್ಸುತ್ತೆ ಹುಡುಗಿರಿಗೆ. ಪರವಾಗಿಲ್ಲ, ಥಿಯೇಟರ್ ಅಲ್ಲಿ ಹೋಗಿ ಕುಣಿಬಹುದು, ಅದಕ್ಕೇನು ಕಡಿಮೆ ಏನಿಲ್ಲ. ಹೌದು. ಸೊ ಫೈನಲಿ ವೀಕ್ಷಕರಿಗೆ ಏನ್ ಹೇಳೋಕ್ ಬಯಸ್ತೀರಿ? ಎಷ್ಟು ಪ್ರಾಮಿಸಿಂಗ್ ಆಗಿದೆ ಈ ಮೂವಿ. ಎಸ್, ನಮ್ ಸಿನಿಮಾದಲ್ಲಿ ನಿಮಗ್ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ನಾವು ಪಕ್ಕಾ ಕೊಡ್ತಾ ಇದೀವಿ. ಅಂಡ್ ದಿಸ್ ಇಸ್ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಪ್ಲಸ್ ರೊಮ್ಯಾನ್ಸ್, ಎಲ್ಲಾ ಫ್ಲೇವರ್ಸ್ ಇದೆ ನಮ್ ಸಿನಿಮಾದಲ್ಲಿ. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ, ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಿರೋರೆಲ್ಲಾನು ಕರ್ಕೊಂಡ್ಬಂದ್ ನೋಡಿ, ಪಕ್ಕಾ ಎಂಜಾಯ್ ಮಾಡ್ತೀರಾ. ಅಂಡ್ ನೀವ್ ಇಷ್ಟಪಟ್ರೆ ದಯವಿಟ್ಟು ಒಂದು 10 ಜನಕ್ಕೆ ಹೇಳಿ ಸಿನಿಮಾ ಬಗ್ಗೆ. ಅಂಡ್ ಕನ್ನಡ ಸಿನಿಮಾ ಗೆಲ್ಸೋಣ. ಅಂಡ್ ಎಸ್, ನಾವು ಬೆಸ್ಟ್ ನಮ್ ಕಡೆಯಿಂದ ಕೊಟ್ಟಿದೀವಿ, ಇವಾಗ ನಿಮ್ ಕೈ ಕೊಡ್ತಾ ಇದೀವಿ. ಇಟ್ ಇಸ್ ಅಪ್ ಟು ಯು. ನಮ್ ಸಿನಿಮಾನ ಗೆಲ್ಸ್ಬೇಕು ನೀವು. ಸೊ ಬಲಗಾಲಿಟ್ಟು ಒಳಗೆ ಬಾ ಅಂತ ನಾವು ನಿಮ್ಮನ್ನ ಈಗಾಗಲೇ ಕನ್ನಡ ಚಿತ್ರರಂಗ ಕರ್ಕೊಂಡಾಗಿದ್ದಾಗಿದೆ. ಆದ್ರೆ ನೀವು ಮಾತ್ರ ಎಡಗೈನಲ್ಲಿ ಟಾಟಾ ಮಾಡ್ತಿದ್ದೀರಿ, ಹಾಯ್ ಹೇಳ್ತಿದ್ದೀರಿ. ಓಕೆ, ಇದು ಒಂದು ಸಮಾಜದಲ್ಲಿರುವಂತಹ ಒಂದು ತೊಂದರೆ, ಒಂದು ಸಮಸ್ಯೆನ ಜನರಿಗೆ ಅರ್ಥ ಆಗ್ಲಿ ಈ ಮೂಲಕವಾದ್ರೂ. ನಿಮ್ಮ ಆಕ್ಟಿಂಗ್ ಅಂತ ಈಗಾಗಲೇ ತುಂಬಾ ಜನ ಫಿದಾ ಆಗಿದ್ದಾರೆ, ಟ್ರೇಲರ್ ಅಲ್ಲಿ ನೋಡಿದಂತವ್ರು. ಶುಭವಾಗ್ಲಿ ನಿಮ್ಗೆ, ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಸಿಗ್ಲಿ, ಈ ಸಿನಿಮಾ ಮೂಲಕ ಒಂದು ಬಿಗ್ ಬ್ರೇಕ್ ಸಿಗ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯೋರ್ ವಿಶಸ್. ಏನು ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾದ ನಾಯಕಿ ನಿಧಿ ಸುಬ್ಬಯ್ಯ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ನಿಧಿ, ಹೇಗಿದ್ದೀರಾ? ಹಾಯ್, ಐ ಆಮ್ ಫೈನ್, ಥ್ಯಾಂಕ್ ಯು. ಸೊ ಪಂಚರಂಗಿ ಕ್ವೀನ್ ಅನ್ನ ಕಣ್ತುಂಬ್ಕೊಳ್ಳೋಣ ಅಂದ್ರೆ ನೋಡಿ, ಮೈಸೂರಿನ ಬಿಟ್ಟೆ ಬರಲ್ಲ ಅಂತಿದ್ದೀರಪ್ಪ ಸ್ಟುಡಿಯೋಗೆ. ಐ ಆಮ್ ವೆರಿ ಎಕ್ಸೈಟೆಡ್, ಐ ಆಮ್ ಸೋ ಹ್ಯಾಪಿ. I can't wait to get to Bangalore. Already actually Bangalore ಅಲ್ಲಿ ಇದ್ದೀನಿ. But I hope to see you guys at the premiere today. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಧಿ? ಅದೇನು ಹೇಳ್ಕೊಡಕ್ ಆಗಲ್ಲ, ಬಿಟ್ಕೊಡಕ್ ಆಗಲ್ಲ. ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್, ಸೊ ಅಷ್ಟೇನ್ ಮಾತಾಡಕ್ ಆಗಲ್ಲ ಅದ್ರ ಬಗ್ಗೆ. ಸೊ ನೀವು ಲೆಫ್ಟಿನಾ ರೈಟಿನಾ? ನಾನಾ? ನಿಮ್ಗೇನ್ ಅನ್ಸುತ್ತೆ? ಇಷ್ಟೊಂದು ವರ್ಷದಿಂದ ನೋಡ್ಕೊಂಡು ತುಂಬಾ ಇಂಟೆಲಿಜೆಂಟ್ ಇರೋದ್ ನೋಡಿದ್ರೆ ಲೆಫ್ಟ್ ಇರಬಹುದು. ಯೂಸ್ ಮಾಡಕ್ ಬರುತ್ತೆ. ಓಕೆ, ಸಿನಿಮಾದಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಮೂವಿ ಮಾಡಿದ್ದು ಹೇಗ್ ಅನಿಸ್ತು ಅಂತ? ಥ್ರಿಲ್ ಇತ್ತಾ? ಅದು ನನ್ಗೆ ಇದಾಗಿಲ್ಲ. ಅದು ಮೋಸ್ಟ್ಲಿ ಇಟ್ ವಾಸ್ ದಿಗಂತ್ ರೋಲ್ ಬೀಯಿಂಗ್ ಅ ಲೆಫ್ಟಿ. ಮೂವಿಯಲ್ಲಿ ಐ ಆಮ್ ಅ ರೈಟಿ, ಇನ್ ರಿಯಲ್ ಲೈಫ್ ಆಲ್ಸೋ ಐ ಆಮ್ ಅ ರೈಟಿ. ಓಕೆ, ಒಬ್ರು ಸ್ಪೆಷಲ್ ಅತಿಥಿ ಇದ್ದಾರೆ ನಮ್ ಜೊತೆಗೆ, ಸೊ ಮಾತನಾಡಿ ನೀವಾಗಿ ಅವ್ರ ಹತ್ರನೇ. ಏನು? ಸಾರಿ, ಸ್ಪೆಷಲ್ ಅತಿಥಿ ಇದ್ದಾರೆ, ನಿಮ್ ಬಿಗ್ ಫ್ಯಾನ್ ಅಂತ ಅವರು, ಸೊ ಮಾತನಾಡಿ ಅವ್ರ ಹತ್ರನೇ. ಅಮೇಜಿಂಗ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಇಲ್ಲಿ ಗೋಕುಲಮ್ಮಲ್ಲೇ ಇರೋದು ಮೇಡಮ್. ಹೌದಾ? ನಾನು ಟಿವಿ9 ಆಫೀಸ್ ಅಲ್ಲಿ ಇರೋದು ಅನ್ಕೊಂಡೆ. ನಿಮ್ ಜೊತೆನೆ ಪ್ರಾಣಾಯಾಮ ಎಲ್ಲ ಮಾಡಿದೀವಿ ಮೇಡಮ್. ಅಲ್ಲಿ ನಾವು ಯೋಗಕ್ಕೆ ಬರ್ತಿದ್ರಲ್ಲ ಅಲ್ಲಿ. ಅಲ್ಲ, ಪ್ರಾಣಾಯಾಮ ಮಾಡ್ತಾ ನೀವೇನೋ ಕೂಗ್ತಿದ್ರಲ್ಲ ಮೇಡಮ್, ಯಾಕದು ಹಂಗ್ ಕೂಗ್ತಿದ್ರಿ? ಏನೋ ಒಂಥರ ಕೂಗ್ತಿದ್ನಾ? ಅಂದ್ರೆ ಅದು ಪ್ರಾಣಾಯಾಮ ಮಾಡ್ತಾ ಅದು ಮೂಗಲ್ಲಿ ಹಿಂಗ್ ಉಸಿರು ಬಿಡ್ತಾ ಇಲ್ಲ, ನೀವು ಒಂಥರ ಕೂಗ್ತಾ ಇದ್ರಲ್ಲ, ಯಾಕೆ ಮೇಡಮ್? ಅದು ಹಂಗ ಆಗ್ಬಿಡುತ್ತೆ ಪ್ರಾಣಾಯಾಮ ಮಾಡಿ ಮಾಡಿ ಮಾಡಿ. ಬರಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ ಮೇಡಮ್ ನೀವು. ಏನ್ ಸರ್, ಕೇಳಿಸ್ತಾಯಿಲ್ಲ ನನ್ಗೆ ನಿಮ್ ವಾಯ್ಸ್. ಹೋಗ್ಲಿ ಬಿಡು ನಿಧಿ, ನಾನ್ ದಿಗಂತ್ ಮಾತಾಡೋದು. ದಿಗಂತ್ ಮಾತಾಡ್ತಾರೆ. ಅಯ್ಯೋ, ನಂಗೆ ಇವಾಗ ಗೊತ್ತಾಗಿದ್ದು, ಗೊತ್ತೇ ಆಗಿಲ್ಲ ನೋಡಿ. ನಿಜ ಹೇಳು, ನಿಜ ಹೇಳು. ಯು ಫೆಲ್ ಫಾರ್ ಇಟ್ ನೋ. ನಾನ್ ಎಷ್ಟು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿದ್ರು ಯು ವಿಲ್ ಫೈಂಡ್ ಔಟ್ ಇವನ್ ಐ ಕ್ಯಾನ್. ಬಟ್ ಒಂದ್ ಸೆಕೆಂಡ್ ಗೊತ್ತಾಗಿಲ್ಲ ತಾನೇ? ಇನ್ನೊಬ್ರು ದೊಡ್ಡ ಅಭಿಮಾನಿ ಅಂದ್ರೆ ಬೇರೆ ಯಾರು ಇರ್ತಾರಲ್ಲಿ ನಿನ್ ಬಿಟ್ಟು. ಹೋಗ್ಲಿ. ಎನಿವೇ, ಆರ್ ಯು ಎಕ್ಸೈಟೆಡ್?
Oh yes, I'm very excited. ಏನು ಕೆಂತ ಇದೆ ಅದಕ್ಕೆ? ಇನ್ನು ಕೊರೋನಾ ಅಯ್ಯೋ ಹೋಗಿಲ್ವಾ? ಕೆಮ್ಮು ನೆಗಡಿ ಎಲ್ಲ ಬಂದಿದೆ. Oh wow. I'm very excited. ತುಂಬಾ ಖುಷಿ ಆಗ್ತಾ ನಾಳೆ ಇದೆ. ಥಿಯೇಟರ್ ವಿಸಿಟಿಗೆ ಬಾ, ಅವಾಗ ನಿನಗೂ ಕೊಡ್ತೀನಿ. Give away, take away gift ಅಂತನಾ? ಎಸ್. ಇಲ್ಲ, I'm very excited to be sharing screen space with Digant ಮತ್ತೆ 14 ವರ್ಷ ಆದ್ಮೇಲೆ. So yes, ನೋಡಿ ನಿಧಿ ಅವರೇ, ಯಾಕಂದ್ರೆ ತುಂಬಾ ಜನ ಪ್ರೇಕ್ಷಕರು ಕಾಯ್ತಾ ಇದ್ರು ಪಂಚರಂಗಿ ಜೋಡಿನ ಯಾವಾಗ ನಾವು ಕಣ್ತುಂಬಿಕೊಳ್ತೀವಿ ಸ್ಕ್ರೀನ್ ಅಲ್ಲಿ ಅಂತ. 14 ವರ್ಷ ಕಾಯಿಸ್ಬಿಟ್ರಲ್ಲ, ಸರಿನಾ ಇದು? ಅಲ್ಲ, ನಾವೆಲ್ಲ ಕಾಯಿಸಿದ್ದು, ಬೇರೆ ಯಾರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕಾಸ್ಟ್ ಮಾಡಿಲ್ಲ ನನ್ನ ಒಟ್ಟಿಗೆ. ಅವ್ರಿಗೆ ಕೇಳಿದ ಪ್ರಶ್ನೆನ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಅಭಿಮಾನಿಗಳಿಗೆ ಅದೇ ಹೇಳ್ತೀನಿ, ಬನ್ನಿ ಥಿಯೇಟರ್ ಅಲ್ಲಿ ಮೂವಿ ನೋಡಿ ಅಂತ. ಬಿಕಾಸ್ ಥಿಯೇಟರ್ ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ಯುನೋ, ಕ್ಲಾಪ್ ಮಾಡೋದು, ಕಾಮೆಂಟ್ ಮಾಡೋದು, ಶಿಲೆ ಹೊಡಿಯೋದು, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ಸೊ ಇನ್ನೂ ಒಂದ್ 2-3 ತಿಂಗಳಾದ್ಮೇಲೆ OTT ಬರುತ್ತೆ, ಅವಾಗ್ಲೇ ನೋಡ್ಕೋತೀನಿ ಅಂತ ದಯವಿಟ್ಟು ಹೇಳ್ಬೇಡಿ. ಮನೆಗ್ ಥಿಯೇಟರಿಗೆ ಬನ್ನಿ, ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ಸೊ ಪಂಚರಂಗಿನಲ್ಲಿ ನಾವ್ ಯಾವ ರೀತಿ ನಿಧಿನ ಕಣ್ತುಂಬಿಕೊಂಡ್ವೋ ಈಗ್ಲೂ ಕೂಡ ಅದೇ ರೀತಿನಲ್ಲಿ ಇದಾರೆ, ಕ್ಯೂಟ್ ಆಗಿ ಮುದ್ದಾಗಿ ಅಂತ ಹೇಳ್ತಿದ್ದಾರೆ ತುಂಬಾ ಜನ. ಓಕೆ, ಥ್ಯಾಂಕ್ ಯು, ಸೊ ಸ್ವೀಟ್. ಬಟ್ ಅಂದ್ರೆ ಈ ಮೂವಿಯಲ್ಲೂ ಅದೇ ತರ ಇರ್ತೀನ ಅಂತ ಕೇಳ್ತಾ ಇದೀರಾ ನನ್ ಕ್ಯಾರೆಕ್ಟರ್? ಆತರ ನಿರೀಕ್ಷೆ ಮಾಡ್ಬೋದಾ? ಸಾರಿ, ಆತರ ನಿರೀಕ್ಷೆ ಮಾಡ್ಬೋದಾ? ಇಲ್ಲ, ನಿರೀಕ್ಷೆ ದಯವಿಟ್ಟು ಆತರ ಮಾಡ್ಬೇಡಿ, ಡಿಸಪಾಯಿಂಟ್ ಆಗ್ತೀರಾ. ಅಂದ್ರೆ ವಿಭಿನ್ನ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಮೂವಿನಲ್ಲಿ ಹಾಗಾದ್ರೆ? ವಿಭಿನ್ನ ಕ್ಯಾರೆಕ್ಟರ್, ಇಟ್ಸ್ ಸಮಥಿಂಗ್ ಲೈಕ್ ದಟ್. ಹೌದು. ಥ್ಯಾಂಕ್ ಯು ನಿಧಿ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ. ಸೊ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ನಿಮ್ಗೆ ಸಿಗ್ಲಿ. ಸಿನಿಮಾ ರಂಗದಲ್ಲಿ ನಿಮ್ಮದೇ ಆದಂಥ ಹೆಸರಿಗಾಗಲೇ ಕಾಣ್ತಾ ಇದ್ದಾರೆ ಜನ, ನಿಮ್ಮ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಅವ್ರಿಗಂತೂ ನಿರಾಸೆ ಮಾಡೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ ನಮಗೂ ಕೂಡ ಇದೆ. ಆಲ್ ದಿ ಬೆಸ್ಟ್ ನಿಧಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ದಿಗಿ, ಸಿ ಯು ಸೂನ್. ಬಾಯ್, ಸಿ ಯು. ಬಾಯ್. ನಿಧಿ ಅಭಿಮಾನಿಗಳಂತೂ ತುಂಬಾ ಜನ ಕಾಯ್ತಾ ಇದ್ದಾರೆ ಅಂತಂದ್ರೆ, ಯಾಕಂದ್ರೆ ದಿಗಂತೂರ್ ಆಗಿರ್ಬೋದು ಅಥವಾ ನಿಧಿ ಅವರಾಗಿರ್ಬೋದು, ನಾವು ಪಂಚರಂಗಿ ಮೂವಿ ನೋಡಿದಾಗ ಹೇಗಿದ್ರು ಈಗಲೂ ಕೂಡ ಹಾಗೆ ಇದ್ದೀರಾ. ಥ್ಯಾಂಕ್ ಯು. ಏಜಿಂಗ್ ಲೈಕ್ ಎ ಫೈನ್ ವೈನ್ ಅಂತ ಹೇಳ್ತಾರಲ್ಲ, ಆ ರೀತಿ ಫೀಲ್ ಆಗ್ತಾ ಇದೆ. ಏನೋ ನೋಡೋಣ, ಜನಕ್ಕೆ ಇಷ್ಟ ಆದ್ರೆ ಸಾಕು. ಸೊ ವೀಕ್ಷಕರಿಗೆ ಈಗ ನೋಡ್ತಾ ಇರೋರಿಗೆ ಏನ್ ಹೇಳೋಕ್ ಬಯಸ್ತೀರಿ ಕಾರ್ಯಕ್ರಮದ ಮುಖ್ಯನ? ಏನಿಲ್ಲ, ಒಂದು ಒಳ್ಳೆ ಸಿನಿಮಾನ ಮಾಡಿದೀವಿ. ನಿಮ್ಗೆ ಇಂಟರ್ವ್ಯೂ ನೋಡಿದಾಗ್ಲಿ ಅಥವಾ ನಮ್ಮ ಟ್ರೇಲರ್ ನೋಡಿದಾಗಲಿ ಅಥವಾ ನಮ್ಮ ಸಾಂಗ್ ಅನ್ನು ನೋಡಿದಾಗಲಿ ಏನಾದ್ರೂ ಈ ಸಿನಿಮಾ ಇಂಟ್ರೆಸ್ಟಿಂಗು ಚೆನ್ನಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಇಷ್ಟ ಆದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ, ಆಮೇಲೆ ಅವರು ಬಂದು ಸಿನಿಮಾನ ನೋಡ್ಲಿ. ಯಾಕೆಂದ್ರೆ ನಾವು ಮಾಡಿರೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಓನ್ಲಿ. ಇದರಲ್ಲಿ ನಾವೇನು ಮೆಸೇಜ್ ಕೊಡೋದಕ್ಕಾಗಲಿ ಅಥವಾ ಏನು ಟ್ರೈ ಮಾಡಿಲ್ಲ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಬಹುಶಃ ಈ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಾಗ್ರೆ ತುಂಬಾ ಜನರಿಗೆ ಮೋಸಗಳಾಗುತ್ತೆ ಅಥವಾ ಡಿಸಪಾಯಿಂಟ್ ಆಗ್ತಾರೆ ಎಂಬ ಈ ಮೂವಿ ಬಗ್ಗೆ ಯಾರು ನಿರೀಕ್ಷೆನೆ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದು, ಯಾರು ಕೂಡ ಊಹೆ ಮಾಡಿರೋದಿಲ್ಲ. ಈ ರೀತಿನೂ ಇರಬಹುದಾ ಅಂತ ಅಂದ್ಕೊಂಡು ಬರೋರಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬಹುದು. ಹೌದು, ತುಂಬಾ ಚೆನ್ನಾಗಿ ಕಾಯ್ತಾ ಇದ್ರೆ. ಯಾಕಂದ್ರೆ ಪಂಚರಂಗಿ ಜೋಡಿನ ಇಲ್ಲಿ ಕಾಣಬಹುದಾ ಅಂದ್ರೆ ಅವರ ರೊಮ್ಯಾಂಟಿಕ್ ಸೀನ್ಸ್ ಆಗಿರ್ಬೋದು, ಅವರ ತರಲೆ ಮಾತುಗಳಾಗಿರ್ಬೋದು, ಆ ಸೂಪರ್ ಡೈಲಾಗ್ಸ್ಗಳು ಇನ್ನೂ ತುಂಬಾ ಜನರಿಗೆ ನೆನಪಿದೆ. ಎಲ್ಲೇ ಹೋದ್ರು ನಿಮ್ಗಂತೂ ಕೇಳಿರ್ತಾರೆ, ಒಂದು ಪಂಚರಂಗಿದ ಒಂದು ಪಂಚಿಂಗ್ ಡೈಲಾಗ್ ಹೇಳಿ ಅಂತ. ಸೊ ಕಾರ್ಯಕ್ರಮದ ಮುಖೇನ ವೀಕ್ಷಕರಿಗಾಗಿ ಅಂದ್ರೆ ವೀಕ್ಷಕರ ಒತ್ತಾಯದ ಮೇರೆಗೆ ಒಂದು ಡೈಲಾಗ್ ಹೇಳ್ಬೋದಾ ನಿಮ್ಮ ಲೆಫ್ಟಿ ಸ್ಟೈಲ್ ಅಲ್ಲಿ? ಲೆಫ್ಟಿ ಸ್ಟೈಲ್ ಅಲ್ಲ, ಓಕೆ. ಎಡಗೈಯಿಂದನೇ ಅಪಘಾತಗಳು ಸಿನಿಮಾಗಳು ಇದೇ ಜೂನ್ 13ಕ್ಕೆ ಥಿಯೇಟರಲ್ಲಿ ಬರ್ತಾ ಇದೆ. ನೀವುಗಳು ಬಂದು ನಮ್ಮ ಸಿನಿಮಾಗಳನ್ನ ನೋಡಬೇಕು. ಓಕೆ, ಸೊ ದಿಗಂತ ಇಷ್ಟು ಪ್ರೀತಿಯಿಂದ ಕೇಳ್ಕೊಂಡ್ಮೇಲೆ ಪ್ರೇಕ್ಷಕರಂತೂ ಮನಸಾರೆ ನಿಮ್ಮನ್ನಾಗ್ಲೇ ಮೆಚ್ಕೊಂಡ್ ಬಿಟ್ಟಿದ್ದಾರೆ. ಥಿಯೇಟರ್ ಕಡೆ ಅಂತೂ ಮುಖ ಮಾಡೋದಂತೂ ಪಕ್ಕ. ನಿಮ್ಮ ಒಂದು ಟೀಮ್ಗೆ ಒಂದು ಯಶಸ್ಸು ಸಿಗಲಿ ಅಂದರೆ ಈ ಮೂವಿ ಮೂಲಕ ಮತ್ತೊಮ್ಮೆ ಕನ್ನಡದಲ್ಲಿ ನೀವು ನೆಲೆ ನಿಂತು ಅಂತಾಗಲಿ, ಒಂದು ಬಿಗ್ ಬ್ರೇಕ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಒಂದು ಖುಷಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ಸುಮಾರು ದಿನಗಳ ಕಾಲ ಈಗಾಗಲೇ ಶೂಟಿಂಗ್ ನಡೆದಿದೆ. ಇನ್ನೇನು ಹಸುಗೂಸು ಈಗ ಕೈಯಲ್ಲಿತ್ತು, ಇನ್ನೇನು ತೊಟ್ಲಿಗಾಕಿ ನಾಮಕರಣನೂ ಮಾಡಿದ್ದಾಯ್ತು. ಪ್ರೇಕ್ಷಕ ಮಹಾಪ್ರಭುಗಳು ಅವ್ರನ್ನ ಬರಮಾಡ್ಕೊಳ್ಬೇಕಷ್ಟೇ. ಸೊ ಥಿಯೇಟರ್ಗೆ ಮಿಸ್ ಮಾಡದೆ 13ನೇ ತಾರೀಕಿನಂದು ಮಿಸ್ ಮಾಡದೆ ಥಿಯೇಟರ್ಗೆ ಕುಟುಂಬ ಸಮೇತರಾಗಿ ಹೋಗಿ ನೋಡಿ. ಯಾಕಂದ್ರೆ ಅಷ್ಟು ಅದ್ಭುತವಾದಂಥ ಒಂದು ಸಿನಿಮಾ ದಿಗಂತ್ರಿಂದ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನ ನೋಡಿದ್ರಿ.
ಎಡಗೈಯೇ ಅಪಘಾತಕ್ಕೆ ಕಾರಣ ನಾಳೆ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸೋಣ. ಥಿಯೇಟರ್ಗೆ ಹೋಗಿ ನೇರವಾಗಿ ಮೂವಿಯನ್ನ ನೋಡಿ. ಯಾಕಂದ್ರೆ ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಹ್ಯೂಮರ್ ಇದೆ, ಡಾರ್ಕ್ ಕಾಮಿಡಿ ಕೂಡ ಇದೆ. ಸೊ ಎಲ್ಲ ನವರಸಗಳನ್ನ ಒಳಗೊಂಡಂತಹ ಸಿನಿಮಾ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಚಾಕ್ಲೇಟ್ ಹೀರೋ ದಿಗಂತ್ ಅವರಿದ್ದಾರೆ, ನಿಧಿ ಸುಬ್ಬಯ್ಯ ಇದ್ದಾರೆ, ಜೊತೆಗೆ ಹೊಸ ತಾರಾಗಣ ಕೂಡ ಇದ್ದಾರೆ. ಸೊ ಮಿಸ್ ಮಾಡದೆ ನಮ್ಮ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.